90.8 ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಸಮುದಾಯ ರೇಡಿಯೋ ಕೇಂದ್ರ. ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಸಾಹಿತ್ಯ, ಶಿಕ್ಷಣ, ವಿಜ್ಞಾನ, ಪರಿಸರ, ಕೃಷಿ, ಜನಪದ ಇವೇ ಮೊದಲಾದ ಅಭಿವೃದ್ಧಿಪರವಾದಂಥ ಕಾರ್ಯಕ್ರಮಗಳ ಪ್ರಸಾರಕ್ಕೆಂದು ಮೀಸಲಾಗಿದೆ. ಕಳೆದ ಅನೇಕ ವರ್ಷಗಳಿಂದ ತನ್ನ ಅಮೂಲ್ಯವಾದಂಥ ಪ್ರಸಾರ ಸೇವೆಯನ್ನು ಸಲ್ಲಿಸ್ತಾ ಇದೆ ಅಂತರ್ವಾಣಿ ಸಮುದಾಯ ರೇಡಿಯೋ ಕೇಂದ್ರ. ಈ ಭಾಗದ ಏಕೈಕ ಮತ್ತು ಪ್ರಪ್ರಥಮ ಸಮುದಾಯ ರೇಡಿಯೋ ಕೇಂದ್ರ. ಶ್ರೋತೃಗಳೇ, ಇವತ್ತು ಒಂದು ವಿಶೇಷ ಕಾರ್ಯಕ್ರಮವನ್ನು ತಮಗಾಗಿ ಪ್ರಸಾರ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿರುವವರು ಮುಕ್ತಾಂಬಿಕಾ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲೆಂದು ಆಗಮಿಸಿದ್ದಾರೆ. ಅವರು ಇದೇ ಪ್ರಥಮ ಬಾರಿಗೆ ಅನೇಕ ವಿದ್ಯಾರ್ಥಿನಿಯರು ಬಂದು ಇಲ್ಲಿನ ಎಲ್ಲ ವ್ಯವಸ್ಥೆಯನ್ನು ನೋಡಿ ಭಾಳ ಸಂತೋಷಪಟ್ಟಿದ್ದಾರೆ. ಪರಿಚಯ ಮಾಡಿಕೊಳ್ಳುವಾಗ ಅವರವರು ಏನು ಆಗಬೇಕು ಅಂತ ಆಸೆಯನ್ನು ಇಟ್ಕೊಂಡಿದ್ದಾರೆ ಅನ್ನೋದನ್ನು ಹೇಳಿದ್ರು. ಅನೇಕರು ವೈದ್ಯರಾಗಬೇಕು ಅಂತ ಇದ್ದಾರೆ, ಅನೇಕರು ಇಂಜಿನಿಯರ್ಸ್ ಆಗಬೇಕು ಅಂತ ಇದ್ದಾರೆ, ಅನೇಕರು ನಾವು ಕೃಷಿ ಮಾರುಕಟ್ಟೆಯನ್ನು ಚೆನ್ನಾಗಿ ವ್ಯವಸ್ಥಿತವಾಗಿ ನೋಡ್ಕೊಳ್ಬೇಕು ಅಂತಂದರೆ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆಫೀಸರ್ ಆಗಬೇಕು ಇತ್ಯಾದಿ ಕನಸು ಅನೇಕರಲ್ಲಿದೆ. ಅನೇಕರು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡುವ ಒಂದು ಪ್ರವೃತ್ತಿಯನ್ನು ನಾನು ಪಡ್ಕೊಳ್ಬೇಕು ಅನ್ನೋದು ಉದ್ದೇಶ ಇದೆ ಅಂತ ಹೇಳಿದ್ರು. ಹಾಗಾಗಿ ಜೀವನದಲ್ಲಿ ವಿದ್ಯೆಯ ಉದ್ದೇಶ ಏನಾದರೂ ಒಂದು ಚೂರು ಆಗಬೇಕು. ಜೀವನದಲ್ಲಿ ಆಗುತ್ತಿರುವುದು ಬಿಕಮಿಂಗ್ ಪ್ರಾಸೆಸ್ ಪ್ರತಿಯೊಂದು ಸಲ ಪ್ರತಿಯೊಬ್ಬರ ಜೀವನದಲ್ಲಿ ನಡೆದೇ ಇರ್ತದೆ. ಪ್ರತಿಯೊಬ್ಬರ ಉದ್ದೇಶ ಏನಾದರೂ ವೃತ್ತಿಯನ್ನು ಅನುಸರಿಸುತ್ತಾ ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು, ತಂದೆ ತಾಯಿಯರ ಸೇವೆ ಮಾಡಬೇಕು, ಹೆತ್ತವರಿಗೂ ಹೊತ್ತವರಿಗೂ ಮತ್ತು ವಿದ್ಯೆ ಕೊಟ್ಟಂಥ ವಿದ್ಯಾಸಂಸ್ಥೆಗೂ ಕೀರ್ತಿಯನ್ನು ತರಬೇಕು, ಒಟ್ಟಾರೆಯಾಗಿ ಮುಂದಿನ ಸಮಾಜದ ಭಾವಿ ಪ್ರಜೆಯಾಗಿ ಉತ್ತಮ ನಾಗರಿಕರಾಗಿ ನಾವೆಲ್ಲ ಬದುಕಬೇಕು ಅಂತನ್ನುವ ಆಸೆ ಪ್ರತಿಯೊಬ್ಬರಲ್ಲೂ ಇರ್ತಾಯಿದೆ. ಇವರು ಏನೇನು ಕನಸು ಕಟ್ಕೊಂಡಿದ್ದಾರೆ, ಏನೇನು ಆಸೆ ಚಿಗುರೊಡಿತಾ ಇದೆ ಅವರ ಮನಸ್ಸಿನಲ್ಲಿ, ಆ ಕನಸುಗಳು, ಆ ಆಸೆ ಎಲ್ಲ ಶರಣಬಸವೇಶ್ವರ ಕೃಪೆಯಿಂದ ನೆರವೇರಲಿ, ಸತ್ಪ್ರಜೆಗಳಾಗಿ ಬದುಕಲಿ, ಒಳ್ಳೆಯ ನಾಗರಿಕರಾಗಿ ತಮ್ಮ ಸೇವೆಯನ್ನು ನಮ್ಮ ರಾಷ್ಟ್ರಕ್ಕೆ ಇವರೆಲ್ಲ ನೀಡುವಂತಾಗಲಿ ಎಂದು ಆಶಿಸಿ ಅಂತರ್ವಾಣಿ ಸಮುದಾಯ ರೇಡಿಯೋ ಕೇಂದ್ರಕ್ಕೆ ಮುಕ್ತಾಂಬಿಕಾ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರು, ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಡಾಕ್ಟರ್ MR ಹುಗ್ಗಿ ಸರ್ ಅವರು ಈ ಕಾಲೇಜಿನ ಪ್ರಾಚಾರ್ಯರು, ಸರಳ ಜೀವಿ, ಮೃದು ಸ್ವಭಾವದವರು, ಎಲ್ಲರನ್ನೂ ಪ್ರೀತಿಸುವ ಸಹೃದಯಿ ಸ್ನೇಹಜೀವಿ ಡಾಕ್ಟರ್ MR ಹುಗ್ಗಿ ಸರ್ ಅವರು. ಅಂಥವರು ಈ ಕಾಲೇಜಿನ ಜವಾಬ್ದಾರಿಯನ್ನು, ಪ್ರಾಚಾರ್ಯ ಹುದ್ದೆಯನ್ನು ವಹಿಸಿಕೊಂಡು ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರಿಗೆ ಸ್ವಾಗತದ ಜೊತೆಗೆ ಅದರ ಜೊತೆಗೆ ಇನ್ನು ಮುಂದೆ ಈ ಕಾರ್ಯಕ್ರಮದ ನಿರ್ವಹಣೆ ಮಾಡುವ ಸಲುವಾಗಿ ಈ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಕುಮಾರಿ ಜಗದೇವಿ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ ಇದೆ. ಅದೇ ರೀತಿಯಲ್ಲಿ ಈ ಮುಕ್ತಾಂಬಿಕಾ ಹಾಸ್ಟೆಲಿನಲ್ಲಿ ತಮ್ಮ ಅಮೂಲ್ಯವಾದಂಥ ಸೇವೆಯನ್ನು ವಾರ್ಡನ್ ಆಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಮತಿ ಮೋನಮ್ಮ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತ ಇದೆ. ಹೀಗಾಗಿ ಈ ರೇಡಿಯೋ ಅಂತರ್ವಾಣಿ ಬಹಳ ವಿಶೇಷವಾದ ಕಾರ್ಯಕ್ರಮ. ಈಗಾಗಲೇ ತಮಗೆಲ್ಲ ಹೇಳಿದಾಗೆ ತಾವು ಒಂದು ಆ್ಯಪ್ ಕೂಡ ಇದೆ ನಮ್ಮದು. ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. 24x7 ಅಂತೀವಲ್ಲ, ಯಾವಾಗಲೂ ಇದರ ಕಾರ್ಯಕ್ರಮಗಳಿರ್ತವೆ. ಪ್ರಸಾರ ಸೇವೆ ದಿನಕ್ಕೆ 10 ತಾಸಿನ ಕಾರ್ಯಕ್ರಮ. ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಆಗ್ತದೆ, 6ರಿಂದ 11 ಗಂಟೆವರೆಗೆ ಇರ್ತದೆ. ಆನಂತರದಲ್ಲಿ ಸ್ವಲ್ಪ ವಿಶ್ರಾಂತಿ ಇರ್ತದೆ. 2 ಗಂಟೆಗೆ ಮತ್ತೆ 2ನೇ ಪ್ರಸಾರ ಪ್ರಾರಂಭ, 7 ಗಂಟೆವರೆಗೂ ತನ್ನ ನಿರಂತರವಾದಂಥ ಸೇವೆ ಇರ್ತದೆ. ಬಹಳ ಉತ್ತಮವಾದಂಥ ಕಾರ್ಯಕ್ರಮಗಳು. ತಾವು ಆಗಾಗ ಕೇಳಿಸ್ಕೊಳ್ಬೇಕು. ಆಮೇಲೆ ಇವತ್ತು ತಾವು ಏನು ಕಾರ್ಯಕ್ರಮ ಕೊಡೋದಕ್ಕಂತೇಳಿ ಬಂದಿದ್ದೀರಿ, ತಮ್ಮೆಲ್ಲರಿಗೂ ಸ್ವಾಗತ. ಈಗ ಶ್ರೀಮತಿ ಜಗದೇವಿ ಮೇಡಮ್ ಅವರು ಆ ಕಾರ್ಯಕ್ರಮವನ್ನು ನಿರೂಪಿಸಿ ನಡೆಸಿಕೊಡಬೇಕೆಂದು ಅವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೆ. ಧನ್ಯವಾದಗಳು ಸರ್. ಎಲ್ಲರಿಗೂ ಶುಭೋದಯ. ಈಗಾಗಲೇ ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಸರ್ ಅವರು ಯಾವಾಗಲೂ ಅವರು ನಮ್ಮ ಏಳ್ಗೆಯನ್ನೇ ವಿದ್ಯಾರ್ಥಿಗಳ ಒಂದು
ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಯನ್ನೇ ಬಯಸುತ್ತಾ ತಮ್ಮದೇ ಆದ ಒಂದು ಅಮೂಲ್ಯ ಉಕ್ತಿಗಳನ್ನು ಮಕ್ಕಳಿಗೆ ಸದಾ ನೀಡ್ತಾ ಇರ್ತಾರೆ. ಅವರ ಒಂದು ಹೇಳಿಕೆಯ ಮೇರೆಗೆ ನಾವಿಂದು ಅವರೇ ಹೇಳಿದ ಹಾಗೆ ನಮ್ಮ ಕಾಲೇಜಿನ ಪ್ರಾಚಾರ್ಯರು ಮತ್ತು ಎಲ್ಲ ವಿದ್ಯಾರ್ಥಿನಿಯರು, ವಾರ್ಡನ್ ಮೇಡಮ್ ಆದಂಥ ಮೋನಮ್ಮ ವಿಶ್ವಕರ್ಮ, ಜೊತೆಗೆ ನಾನು ಕನ್ನಡ ಉಪನ್ಯಾಸಕಿ ಜಗದೇವಿ ಕೋಲ್ಕುಂದ, ಈ ಎಲ್ಲ ತಂಡದೊಂದಿಗೆ ಇಂದು ನಾವು ನಮ್ಮ ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆಯ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವೆ. ಮೊದಲಿಗೆ ನಾನು ಪೂಜ್ಯ ಶ್ರೀ ಶರಣ ಬಸವೇಶ್ವರರನ್ನು ಮನದಾಳದಲ್ಲಿ ನೆನೆಯುತ್ತಾ, ಲಿಂಗೈಕ್ಯ ಶರಣಬಸವಪ್ಪ ಅಪ್ಪ ಅವರ ಅನ್ನು ಮನದಾಳದಲ್ಲಿ ನೆನೆಯುತ್ತಾ, ಮಾತೋಶ್ರೀ ಡಾಕ್ಟರ್ ಎಸ್ ದಾಕ್ಷಾಯಿಣಿ ಅವ್ವ ಅವರ ಪಾದಕಮಲಗಳಿಗೆ ವಂದಿಸುತ್ತಾ, ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ, ಇಂದಿನ ಈ ಮುಂಜಾನೆಯ ಒಂದು ಸುಂದರ ಗಳಿಗೆಯಲ್ಲಿ ನಾವು ನಮ್ಮ ಮುಕ್ತಾಂಬಿಕಾ PU ಸೈನ್ಸ್ ಕಾಲೇಜಿನ ವಿದ್ಯಾರ್ಥಿನಿಯಾದಂತಹ ಕುಮಾರಿ ಸಾವಿತ್ರಿ ಮತ್ತು ಈ ಒಂದು ವಿದ್ಯಾರ್ಥಿನಿಯಿಂದ PUC ಪ್ರಥಮ ವರ್ಷದ ವಿದ್ಯಾರ್ಥಿನಿ ಇವಳಿಂದ ಕೇಳೋ ಮಹಾದೇವ ಮನುಷ್ಯನ ಜೀವನ ನೀ ನುಡಿಸಿ ಅಂತಕ್ಕಂಥ ಒಂದು ಸುಂದರ ಗೀತೆಯನ್ನು ಅಂಜಲಿ ಮತ್ತು ಸೌಮ್ಯ ಇವರ ಒಂದು ಹಿನ್ನೆಲೆ ಗಾಯಕದೊಂದಿಗೆ ಪ್ರಾರಂಭಿಸ್ತಾರೆ. ಚಪ್ಪಾಳೆ ಮೂಲಕ ಅವರನ್ನು ವೇದಿಕೆಗೆ ಆಹ್ವಾನಿಸೋಣ. ಕೇಳೋ ಮಾದೇವ ಮನ್ಸನ ಜೀವ ನೀ ನುಡಿಸಿ ಆಡ ಕಡಮರುವಾಗ್ಯಾವ, ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ, ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ, ಎಡವಿಸಿ ತಾಳ ಉರುಳಿಸಿ ದಾಳ ನಡೆಸಿದೆ ಬಾಳ, ಶಿವ 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 ಶಿವನೇ, ಹರ 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 ಹರನೇ, ಶಿವ 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 ಶಿವನೇ, ಹರ 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 ಹರನೇ. ಕೇಳೋ ಮಾದೇವ ಮನ್ಸನ ಜೀವ ನೀ ನುಡಿಸಿ ಆಡ ಕಡಮರುವಾಗ್ಯಾವ, ನಾ ಹೂವು ಹಣ್ಣು ತಂದೆ ಕಣ್ಣೀರು ನೀನು ತಂದೆ, ನಾನು ಅಳಲಿಲ್ಲೋ ತಂತಾನೆ ಬಂತಲ್ಲೋ, ನೀನು ನಗಬೋದ ನಾನಾಗೆಳಬೋದ, ಹೇ ಶಿವ ಜೀವವ ಕಾಡುತ್ತೀಯ ಕೋ ಶಿವ, ಕನಸು ಒಡೆದಾವ, ಶಿವ 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 ಶಿವನೇ, ಹರ 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 ಹರನೇ, ಶಿವ 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 ಶಿವನೇ, ಹರ 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 ಹರನೇ. ಕೇಳೋ ಮಾದೇವ ಮನ್ಸನ ಜೀವ ನೀ ನುಡಿಸಿ ಆಡ ಕಡಮರುವಾಗ್ಯಾವ, ಹೂ ಮುಳ್ಳು ಒಂದೇ ಗಿಡಕ ಹೆಂಗಾರ ಜೋಡಿಸಿಟ್ಟಿ ಬೇದ ನಮಗಿಲ್ಲೋ, ನಿನ್ನಾಟ ಸರಿಯಿಲ್ಲೋ, ನೀನು ವಿಷ ಕುಡಿದಿ ನಾವೂನು ಕುಡಿಬೇಕಾ, ಚಾಲಕ ಪಾಲಕ ನಾಮವು ನಿನಗ್ಯಾತಕ, ನೀನು ನಮಗ್ಯಾಕ, ಶಿವ 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 ಶಿವನೇ, ಹರ 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 ಹರನೇ, ಶಿವ 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 ಶಿವನೇ, ಹರ 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 ಹರನೇ. ಕೇಳೋ ಮಾದೇವ ಮನ್ಸನ ಜೀವ ನೀ ನುಡಿಸಿ ಆಡ ಕಡಮರುವಾಗ್ಯಾವ. ಬಹಳ ಒಳ್ಳೆ ಭಕ್ತಿಗೀತೆಯೊಂದಿಗೆ ತಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಮುಕ್ತಾಂಬಿಕಾ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು, ಪ್ರಾಧ್ಯಾಪಕರು, ಪ್ರಾಚಾರ್ಯರು ಆಗಮಿಸಿ ಈ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಶಿವ ಶಿವ ಮಹಾದೇವ, ನಾವು ಜೀವಿಗಳೆಲ್ಲ
ನಿಮ್ಮ ಕೈಯಲ್ಲಿನ ಡಮರು ಇದ್ದೇವೆ ನಾವೆಲ್ಲ, ಡಮರುಗ. ಅದಕ್ಕೆ ಹೇಳ್ತಾ ಇದ್ದಾರೆ, ಕರ್ಣಂಗಳ್ ಶಿವನ ಉಪಕರಣಗಳು ಅನ್ನುವ ಮಾತೊಂದಿದೆ. ಅಂದರೆ ಈ ಅಂಗ ಅಂದರೆ ಈ ಮನುಷ್ಯನ ದೇಹ, ಈ ಮನುಷ್ಯನ ಅಂಗಾಂಗಗಳೆಲ್ಲ ಶಿವನ ಉಪಕರಣಗಳಿದ್ದಂತೆ, ಅವನು ಆಡಿಸಿದಂತೆ ಆಡುವವರು ನಾವು. ಎಲ್ಲವನ್ನೂ ನಡೆಸುವ ಪಾತ್ರಧಾರ, ಅವನು ಸೂತ್ರಧಾರ ಇದ್ದಾನೆ, ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ. ಆ ಸೂತ್ರಧಾರನು ಯಾವ ರೀತಿಯಲ್ಲಿ ಸೂತ್ರವನ್ನು ರೂಪಿಸುತ್ತಾನೆ ಹಾಗೇ ನಾವು ನಡೆಯಬೇಕು. ಜೀವನದಲ್ಲಿ ಭಕ್ತಿ ಇರಬೇಕು, ಆಧ್ಯಾತ್ಮಿಕತೆ ಇರಬೇಕು ಅನ್ನೋದನ್ನು ತುಂಬ ಸುಶ್ರವ್ಯವಾಗಿ ಹಾಡಿರುವ ಈ ವಿದ್ಯಾರ್ಥಿನಿಯರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಜಗದೇವ್ ಮೇಡಮ್ ಅವರೇ. ತುಂಬ ಧನ್ಯವಾದಗಳು. ಈಗ ಕುಮಾರಿ ಭಾಗ್ಯಶ್ರೀ ಮತ್ತು ಭವಾನಿ PUC ಪ್ರಥಮ ವರ್ಷದ ವಿದ್ಯಾರ್ಥಿನಿಯರಿಂದ ಮತ್ತೊಂದು ಸುಂದರ ಗೀತೆ, ನೀನಿತ್ತ ವರವಲ್ಲವೇ ಓ ಸ್ವಾಮಿ, ನೀನಿತ್ತ ವರವಲ್ಲವೇ ಈ ಹೂವು ಹಣ್ಣುಗಳು ನಮ್ಮ ಕಣ್ಣುಗಳು ಎನ್ನುವಂಥ ಸುಂದರ ಗೀತೆ. ನೀನಿತ್ತ ವರವಲ್ಲವೇ ಓ ಸ್ವಾಮಿ, ಹೂವು ಹಣ್ಣುಗಳು ಈ ನಮ್ಮ ಕಣ್ಣುಗಳು. ಈ ಭೂಮಿಯ ಬಾನು ಈ ದೇಹ ಈ ಪ್ರಾಣ ಎಲ್ಲವೂ ನಿನದಲ್ಲವೇ ಓ ಸ್ವಾಮಿ, ನೀನಿತ್ತ ವರವಲ್ಲವೇ ಓ ಸ್ವಾಮಿ, ಹೂವು ಹಣ್ಣುಗಳು ಈ ನಮ್ಮ ಕಣ್ಣುಗಳು. ಪಂಪಾ ನದಿಯ ನೀರು ಅಲೆಯೆಲ್ಲ ನಿನದು, ತಂಪಾಗಿ ಸುರಿಯುವ ಮಳೆಯೆಲ್ಲ ನಿನದು. ಈ ಗಾಳಿ ನೀರು ಆ ಮೋಡ ಮುಗಿಲು ಎಲ್ಲವೂ ನಿನದಲ್ಲವೇ ಓ ಸ್ವಾಮಿ, ನೀನಿತ್ತ ವರವಲ್ಲವೇ ಓ ಸ್ವಾಮಿ, ಹೂವು ಹಣ್ಣುಗಳು ಈ ನಮ್ಮ ಕಣ್ಣುಗಳು. ಗಿಳಿಯ ಕೋಗಿಲೆಗಳ ಸ್ವರವೆಲ್ಲ ನಿನದು, ಪಂಚವೇದದ ಮೇಳ ಲಯವೆಲ್ಲ ನಿನದು. ಈ ರಾಗ ಈ ತಾಳ ಈ ಹಾಡು ಆ ಇಂಪು ಎಲ್ಲವೂ ನಿನದಲ್ಲವೇ ಓ ಸ್ವಾಮಿ, ನೀನಿತ್ತ ವರವಲ್ಲವೇ ಓ ಸ್ವಾಮಿ, ಹೂವು ಹಣ್ಣುಗಳು ಈ ನಮ್ಮ ಕಣ್ಣುಗಳು. ಮಿನುಗುವ ಚುಕ್ಕಿಯ ಹೊಳಪೆಲ್ಲ ನಿನದು, ಕಾಮನ ಬಿಲ್ಲಿನ ಬಣ್ಣವು ನಿನದು. ಆ ಸೂರ್ಯ ಚಂದ್ರ ಈ ರಾತ್ರಿ ಹಗಲು ಎಲ್ಲವೂ ನಿನದಲ್ಲವೇ ಓ ಸ್ವಾಮಿ, ನೀನಿತ್ತ ವರವಲ್ಲವೇ ಓ ಸ್ವಾಮಿ, ಹೂವು ಹಣ್ಣುಗಳು ಈ ನಮ್ಮ ಕಣ್ಣುಗಳು. ಈ ನಮ್ಮ ನರ ಜನ್ಮ ನೀ ಕೊಟ್ಟ ವರವು, ಸರ್ವಾಂಗ ಚೇತನವು ನೀನಿತ್ತ ಬಲವು. ಈತನವು ಈ ಮನವು ಈ ಭಕ್ತಿಯ ಮುಕ್ತಿ ಎಲ್ಲವೂ ನಿನದಲ್ಲವೇ ಓ ಸ್ವಾಮಿ, ನೀನಿತ್ತ ವರವಲ್ಲವೇ ಓ ಸ್ವಾಮಿ, ಹೂವು ಹಣ್ಣುಗಳು ಈ ನಮ್ಮ ಕಣ್ಣುಗಳು ಸ್ವಾಮಿ, ಈ ಹೂವು ಹಣ್ಣುಗಳು ಸ್ವಾಮಿ ಈ ನಮ್ಮ ಕಣ್ಣುಗಳು. ಈ ಮಾನವ ಜನ್ಮ ಭಾಳ ದೊಡ್ಡ ಜನ್ಮ. ಇದು ಈ ಜನ್ಮ ನೀ ಕೊಟ್ಟ ವರ ಇದೆ. ಹೂವು ಹಣ್ಣು, ಈ ನಮ್ಮ ಚೈತನ್ಯ, ಈ ನಮ್ಮ ಆತ್ಮ ಪ್ರತಿಭೆ, ಇದೆಲ್ಲವೂ ನೀನು ಕೊಟ್ಟ ವರ. ತೃಣಮಪಿನ ಚಲತಿತೇನ ವಿನಂ, ನಿನ್ನ ಆಜ್ಞೆ ಅಪ್ಪಣೆ ಅನುಸಾರವಾಗಿಯೇ ಎಲ್ಲವೂ ನಡೆಯುತ್ತದೆ. ಎಲ್ಲವೂ ನಿನ್ನ ಕೃಪೆಯಿಂದ ಈ ಭೂಮಿ ಬೆಳಗುವಂತೆ ಮಾಡಿರುವ ನಿನ್ನನ್ನು ನೆನೆಸ್ಕೊಳ್ತಾ ಇದ್ದೇವೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ. ನಿಮ್ಮ ದಾನವನ್ನು ಉಂಡು ಅನ್ಯರ ಹೊಗಳುವ ನರ ಕುನ್ನಿಗಳನ್ನೇನೆಂಬೆ ರಾಮನಾಥ ಅಂತ ಜೇಡ್ರದಾಯ ಸಿಂಹಯ್ಯನವರು ಹೇಳಿದ ಹಾಗೆ ಇದೆಲ್ಲವೂ ನಿನ್ನ ಕೃಪೆ ಎಂದು ಸುಶ್ರಾವ್ಯವಾಗಿ ಹಾಡಿರುವ ಈ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಈಗ ಮತ್ತೆ ಕೀರ್ತಿ ಎಸ್ ನಾಥ್ PUC ಪ್ರಥಮ ವರ್ಷದ ವಿದ್ಯಾರ್ಥಿನಿ. ಇವಳು ಒಂದು ಇಂಗ್ಲಿಷ್ನಲ್ಲಿ ತನ್ನ ಸ್ವರಚಿತ ಕವನ ವಾಚನವನ್ನು ಮಾಡುತ್ತಾಳೆ. ಈ ಕವನದ ಶೀರ್ಷಿಕೆ ವೆನ್ ಮನಿ ಮೇಜರ್ಸ್ ಎವ್ರಿಥಿಂಗ್ ಎನ್ನುವಂಥ ಸ್ವರಚಿತ ಕವನ ವಾಚನ. ಕೀರ್ತಿ ಎಸ್ ನಾಥ್. Good morning everyone. I am Kirti Sidling Nath, a student of Muktambika College, first PUC. I am pleased to present a poem composed by me titled When Money Measures Everything. In the garden of life, money's a seed, but greed is the soil that make it proceed.
To grow into evil, a tree so tall, with roots that dig deep, causing us to fall, yet money gives flight to dreams so bright, a passport to possibility, a guiding light. It values us if we value it too, a delicate balance we must pursue. But self respect is worth more than gold, a treasure that money cannot hold. What's your worth beyond wealth and fame? A question that society often cannot claim. Society's expectation, a heavy weight. Old age homes filled with love that's late. Humans, unsatisfied soul, always yearning more for respect, for love, for a life that's pure. Money gives respect and words have weight in the world where wealth is often fate. But what's life without love and care? Life shows where no one is yours. Life is a show where no one is yours, not even family nor friends so dear. A fleeting stage where relations appear. Death brings peace, a final rest, a destiny we all must face. A best, life's a journey with its share of strife, a hellish road where relation cuts like knife. Born in a family where love's the key, but with a mindset that consumed by money's spree. Be independent, stand on your own 2 feet in the world where life's a complex feat. Thank you. ಈ ಜೀವನ ಎನ್ನುವ ಉದ್ಯಾನದಲ್ಲಿ ಹಣ ಎನ್ನುವುದು ಒಂದು ಬಹಳ ಮುಖ್ಯವಾದ ಬೀಜ ಇದೆ. ಆದರೆ ಅದುವೇ ಜೀವನದ ಸರ್ವಸ್ವವೂ ಅಲ್ಲ. ಮನುಷ್ಯ ತನ್ನ ಕಾಲ ಮೇಲೆ ತಾನು ನಿಂತು ಆತ್ಮಗೌರವದಿಂದ ಬದುಕುವುದನ್ನು ಕಲಿಯಬೇಕು ಎನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಕವಿತೆಯ ಮೂಲಕವಾಗಿ ಸೆಲ್ಫ್ ರೆಸ್ಪೆಕ್ಟ್ ಅನ್ನುವ ಮಾತನ್ನು ಬಳಸಿದ್ದಾರೆ. ಆತ್ಮಗೌರವ ಪ್ರತಿಯೊಬ್ಬರಿಗೂ ಇರಬೇಕು. ನಮ್ಮ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ಸ್ವಾಭಿಮಾನಿಯಾಗಿ ಬದುಕಬೇಕು ಮತ್ತು ಇತರರಿಗೆ ಸಹಾಯ ಮಾಡಬೇಕು. ಏನಾದರೂ ನಿಮ್ಮಿಂದ ಅಗತ್ಯವಾದ ಸಹಾಯ ಯಾರಿಗಾದರೂ ಬೇಕಾದರೆ ಅದನ್ನು ನೀವು ದಯವಿಟ್ಟು ಮಾಡಬೇಕು. ಈ ಓಲ್ಡ್ ಏಜ್ ಹೋಮ್ಗಳಿವೆ, ವೃದ್ಧಾಶ್ರಮಗಳಿವೆ, ಅನಾಥಾಶ್ರಮಗಳಿವೆ, ಹಿರಿಯ ನಾಗರಿಕರಿದ್ದಾರೆ. ನಮ್ಮ ಹಿರಿಯರು ನಮ್ಮ ಗೌರವ ಇದ್ದಂತೆ. ಅದಕ್ಕಾಗಿ ಈ ರೀತಿಯಲ್ಲಿ ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎನ್ನುವ ಸಂದೇಶವನ್ನು ಈ ಕವಿತೆಯ ಮೂಲಕವಾಗಿ ನೀಡಿರುವ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಕಾರ್ಯಕ್ರಮ ಮುಂದುವರಿತಾ ಇದೆ. ಕೃತಿಕಾ ಮತ್ತು ಭಾಗ್ಯ PUC ದ್ವಿತೀಯ ವರ್ಷದ ವಿದ್ಯಾರ್ಥಿನಿಯರಿಂದ ಎಲ್ಲೋ ಅದು ಎಲ್ಲೋ ಎನ್ನುವಂಥ ಶರಣರ ಕುರಿತು ಗೀತೆ. ಇದನ್ನು ನಮ್ಮ ಹಾಸ್ಟೆಲಿನ ವಾರ್ಡನ್ ಮೇಡಮ್ ಆದಂಥ ಮೊನಮ್ಮ ವಿಶ್ವಕರ್ಮ ಇವರು ಅದಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಎಲ್ಲೋ ಅದು ಎಲ್ಲೋ ಶರಣರ ಕುರಿತು ಒಂದು ಗೀತೆ ಕೃತಿಕಾ ಮತ್ತು ಭಾಗ್ಯ ಇವರಿಂದ. ಎಲ್ಲೋ ಅದು ಎಲ್ಲೋ ಶರಣರ ದರ್ಶನ, ನೋಡೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಈ ಕಂಗಳ ಗೂಡಿನಲ್ಲಿ ಹೊಸ ನೋಟದ ದರ್ಶನವೋ, ಈ ಉಸಿರಿನ ನೋಟದಲ್ಲಿ ಸವಿ ನೋಟದ ಸವಿ ನೆನಪೋ. ನೆನಪೆ ನನ್ನ ಮೈ ಪುಳಕ, ನೆನಪೆ ನನ್ನ ಮೈ ಚಳಕ, ನೆನಪೆ ನನ್ನ ಘನ ಕನಕ, ನೆನಪೆ ಒಂದೇ ಕೊನೆ ತನಕ. ಎಲ್ಲೋ ಅದು ಎಲ್ಲೋ ಶರಣರ ದರ್ಶನ, ನೋಡೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಶರಣರ ನೋಟದಲ್ಲಿ ನಿಮ್ಮ ನಗೆಯ ಸವಿ ನೆನಪು, ಪೂಜೆ ಸಮಯದಲ್ಲಿ ನಿಮ್ಮ ದರ್ಶನದ ನೆನಪು. ನಿಮ್ಮ ಪೂಜೆಯ ದರ್ಶನವು ನಮ್ಮ ಬೇಡಿಕೆಯ ನೆನಪು. ಪರದೆ ತೆಗೆಯುವ ನೆನಪೇ ಆಶೀರ್ವಾದವು, ನೋಟ ತೆಗೆಯುವ ನೆನಪೇ ಸುಪ್ರಭಾತವು. ಯಾರೋ ಈ ಶರಣರು ಎಲ್ಲಿಂದ ಬಂದರೋ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ನೋಟಗಳು. ನಡೆಯೋ ದೇವರಲ್ಲಿ ನಿಮ್ಮ ಹೆಜ್ಜೆ ಸವಿ ನೆನಪು, ಉಕ್ಕೋ ದಾಸೋದಲ್ಲಿ ನಿಮ್ಮ ಪ್ರಸಾದ ಸವಿ ನೆನಪು. ಗುಡಿಯಲ್ಲಿ ದೇವರ ದೀಪದಲ್ಲಿ ನಂದ ದೀಪದ ನೆನಪು. ದರ್ಶನ ಕೊಡುವ ನೆನಪೇ ಆಶೀರ್ವಾದವು, ಪ್ರಸಾದ ನೀಡುವ ನೆನಪೇ ಹಸಿವು ನೀಗಿತು.
ಎಲ್ಲೋ ಅದು ಎಲ್ಲೋ ಶರಣರ ದರ್ಶನ, ನೋಡೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ. ಮೇಡಮ್ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿದ್ದಾರೆ. ರಚನೆ ಮಾಡಿ ಈ ವಿದ್ಯಾರ್ಥಿನಿಯರಿಗೆಲ್ಲ ಮಾರ್ಗದರ್ಶನ ಮಾಡುವ ಮೂಲಕವಾಗಿ ಈ ಒಳ್ಳೆಯ ಹಾಡನ್ನು ಶರಣರ ದರ್ಶನವನ್ನು ಕುರಿತಾಗಿ, ಅವರ ಆಶೀರ್ವಾದವನ್ನು ಕುರಿತಾಗಿ, ಅವರ ಸನ್ನಿಧಿಯಲ್ಲಿರುವವರೇ ನಾವು ಭಾಗ್ಯವಂತರು ಎನ್ನುವ ಅರ್ಥದಲ್ಲಿ ಈ ಹಾಡನ್ನು ವಿದ್ಯಾರ್ಥಿನಿಯರಿಂದ ಹಾಡಿಸಿರುವ, ಈ ತಯಾರು ಮಾಡಿರುವ, ಸಂಯೋಜನೆಗೊಳಿಸಿರುವ ತಮಗೆಲ್ಲರಿಗೂ ಧನ್ಯವಾದಗಳು. ನಾನು ತಮ್ಮಲ್ಲಿ ಕೇಳೋದೇನೆಂದ್ರೆ, ತಾವು ಹೇಗೂ ಅಂತರ್ವಾಣಿಯ ಪಕ್ಕದಲ್ಲಿ ಇದ್ದೀರಾ, ಹಿಂದೆನೇ ಇದ್ದೀರಿ. ಬೆಳಗ್ಗೆ 6 ಗಂಟೆಯಿಂದ 6:15ವರೆಗಾದರೂ ಅಟ್ಲೀಸ್ಟ್ ಕೊನೆ ಪಕ್ಷ ಒಂದು ಅರ್ಧ ತಾಸಾದರೂ ಈ ಕಾರ್ಯಕ್ರಮಗಳು ಕೇಳಿಸ್ಕೊಳ್ಬೇಕು. ತಾವು ಸುಪ್ರಭಾತ ಪ್ರಸಾರ ಆಗ್ತದೆ ಬೆಳಗಿನ ಜಾವದಲ್ಲಿ. ಶರಣ ಬಸವೇಶ್ವರ ಸುಪ್ರಭಾತ, 7 ಕಲಬುರಗಿಯ ಶರಣ ಪರಶಿವನ ಹರಣ ಅಂತ ಬಹಳ ಉತ್ತಮವಾದಂಥ ಸುಪ್ರಭಾತ ಸಿದ್ದರಾಮ್ ಜಂಬಲ್ದಿನಿ ಮತ್ತು ತಾರಾಬಾಯಿ ಜಂಬಲ್ದಿನಿಯವರು ಹಾಡಿದ್ದಾರೆ. ಹರನೇ ಸತ್ಯವೂ ಇದೆ, ಅಂತರ್ದೃಷ್ಟಿ ಅಂತಿರ್ತದೆ, ದಾಸೋಹಂ ಎನ್ನುವ ಹಿಂದಿ ಮಹಾದಾಸೋ ಸೂತ್ರ ಇರ್ತದೆ. ಕೊನೆ ಪಕ್ಷ ಒಂದು ಅರ್ಧ ತಾಸಾದರೂ ಪ್ರತಿನಿತ್ಯವೂ ಇದನ್ನು ಕೇಳಿಸ್ಕೊಂಡ್ರೆ ಬಹಳ ನಿಮಗೆ, ನಿಮ್ಮ ವಿದ್ಯಾರ್ಥಿನಿಯರು, ಇಡೀ ನಿಮ್ಮ ಹಾಸ್ಟೆಲ್ನ ಪರಿಸರ ಆಧ್ಯಾತ್ಮಿಕವಾದಂಥ ಭಕ್ತಿಯ ಪರಿಸರವಾಗಿ ಆಗುವ ಸಾಧ್ಯತೆ ಇದೆ. ಅದಕ್ಕಾಗಿ ಪ್ರಾಚಾರ್ಯರು, ವಾರ್ಡನ್ ಅವರು, ಸಂಬಂಧಪಟ್ಟವರು ಈ ದೆಸೆಯಲ್ಲಿ ಒಂದು ಅರ್ಧ ತಾಸು ಕಾರ್ಯಕ್ರಮ ಆದ್ರೂ ಬೆಳಗ್ಗೆ ಪ್ರತಿನಿತ್ಯ 6 ಗಂಟೆಗೆ ಪ್ರಾರಂಭವಾಗ್ತದೆ. 6:40 ತನಕ ಈ ಸುಪ್ರಭಾತ ಇತ್ಯಾದಿ ಎಲ್ಲ ಮುಗಿತದೆ. ಮುಂದೆ ಆರೋಗ್ಯವಾಣಿ ಅಂತ ಕಾರ್ಯಕ್ರಮ ಶುರುವಾಗ್ತದೆ. ಪ್ರತಿಯೊಬ್ಬ ವೈದ್ಯರೊಂದಿಗೆ ಒಂದೊಂದು ಸಂದರ್ಶನ ಇರ್ತದೆ. ಆದರೆ ಕೊನೆ ಪಕ್ಷ ಒಂದು 40 ನಿಮಿಷ ಅಥವಾ ಅರ್ಧ ತಾಸಿನ ಕಾರ್ಯಕ್ರಮ ಆದರೂ ತಾವು ಕೇಳಿಸಿಕೊಳ್ಳಲು ವ್ಯವಸ್ಥೆ ಮಾಡಿದ್ದೆ ಆದರೆ ಅದು ಬಹಳ ಉತ್ತಮವಾದಂಥ ಪರಿಸರ, ಭಕ್ತಿಯ ವಾತಾವರಣ ನಿಮ್ಮ ಇಡೀ ಪರಿಸರದಲ್ಲಿ ಮೂಡಿಸುತ್ತೆ ಅಂತ ಹೇಳುವ ಮೂಲಕವಾಗಿ ಈಗ ಕಾರ್ಯಕ್ರಮ ಮುಂದುವರಿತಾ ಇದೆ. ಧನ್ಯವಾದ ಸರ್. ಒಳ್ಳೆಯ ವಿಚಾರವನ್ನು ಹೇಳಿದ್ದೀರಿ. ನಮ್ಮ ಪ್ರಾಚಾರ್ಯರು ಸಹ ಅದನ್ನು ನಾವು ಆ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ನಮ್ಮ ಹಾಸ್ಟೆಲ್ ಒಂದು ಆವರಣದಲ್ಲಿ ಅನ್ನುವಂಥ ಮಾತನ್ನು ಸಹ ಹೇಳಿದ್ದಾರೆ. ತುಂಬ ಧನ್ಯವಾದಗಳು. ಕುಮಾರಿ ಆಕಾಂಕ್ಷಾ ಹಿರೇಗೌಡ, PUC ಪ್ರಥಮ ವರ್ಷದ ವಿದ್ಯಾರ್ಥಿನಿಯಿಂದ ಶಹರಿ. भूल जाना अपने बीते हुए कल को, भूल जाना अपने बीते हुए कल को, तू खुद पर विश्वास कर, तू खुद पर विश्वास कर, तेरे आने वाला कल खुद ब खुद बदलेगा, तेरे आने वाला कल खुद ब खुद बदलेगा, तो बस मेहनत कर अपने आज पर, बस मेहनत कर अपने आज पर. वाह 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 वाह. ज़िंदगी को समझना बहुत मुश्किल है यार, ज़िंदगी को समझना बहुत मुश्किल है यार, कोई सपनों के लिए अपनों से दूर है, कोई सपनों के लिए अपनों से दूर है, तो कोई अपनों के लिए सपनों से दूर है, अपनों के लिए सपनों से दूर है. वाह 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 वाह. ज़िंदगी एक रात है, ज़िंदगी एक रात है, जिसमें न जाने कितने ख्वाब है, न जाने कितने ख्वाब है, जो मिल गया वो अपना है, जो मिल गया वो अपना है, जो टूट गया वो सपना है, वो सपना है. वाह 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 वाह. रोने से इंसान कमज़ोर होता है, रोने से इंसान कमज़ोर होता है, ये गलत बात है क्या? ये गलत बात है, बल्कि रो रो कर टूटा हुआ इंसान ही सबसे मजबूत बनता है, सबसे मजबूत बनता है. वाह 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 वाह. मत करो किसी से उम्मीद, मत करो किसी से उम्मीद, हर किसी की अपनी दुनिया है, कोई कितना भी अपना हो, कोई कितना भी अपना हो, पहले अपना ही देखता है, पहले अपना ही देखता है. वाह 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 वाह. ಬಹಳ ಉತ್ತಮವಾದ ರೀತಿಯಲ್ಲಿ ಶಹರಿ ಹೇಳಿದ್ದಾರೆ. ಶಹರಿ ಮತ್ತು ಗಜಲ್ ಉರ್ದು ಮತ್ತು ಹಿಂದಿ ಸಾಹಿತ್ಯದ ಬಹಳ ಪ್ರಧಾನವಾದಂಥ 2 ಪ್ರಕಾರಗಳಿವೆ. ಗಜಲಲ್ಲಿ ಬಹಳ ವಿಶೇಷವಾದಂಥ ಅನುಭವವನ್ನು ಕೆಲವೇ ಸಾಲಿನಲ್ಲಿ ಹೇಳ್ತಾರೆ. ಕಳೆದು ಹೋದ ದಿನದ ಬಗ್ಗೆ, ನಿನ್ನೆ ದಿನದ ಬಗ್ಗೆ ವಿಚಾರ ಮಾಡುವುದು ಬೇಡ, ನಾಳೆನೂ ವಿಚಾರ ಮಾಡೋದು ಬೇಡ, ಇಂದು ವರ್ತಮಾನ ಕಾಲದಲ್ಲಿ ಸರಿಯಾಗಿ ಬದುಕ್ರಿ, ಸರಿಯಾಗಿ ನಿಮ್ಮ ಆತ್ಮವಿಶ್ವಾಸದಿಂದ ನೀವು ಬದುಕ್ರಿ, ಆವಾಗ ಮುಂಬರುವ ದಿನ ಅದು ಸರಿಯಾಗಿರುತ್ತದೆ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಲಿ, ನಿಮ್ಮ ಚೈತನ್ಯದ ಬಗ್ಗೆ, ನಿಮ್ಮ ಶಕ್ತಿಯ ಮೇಲೆ ನಿಮಗೆ ವಿಶ್ವಾಸ ಇರಲಿ ಅನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ ಈ ಶಹರಿಯ ಮೂಲಕವಾಗಿ. ಧನ್ಯವಾದಗಳು. ಈಗ ಕಾರ್ಯಕ್ರಮ ಮುಂದುವರಿತಾ ಇದೆ. ಮುನಮ್ಮ ವಿಶ್ವಕರ್ಮ, ವಸತಿ ನಿಲಯದ ಮೇಲ್ವಿಚಾರಕರು, ಮುಕ್ತಾಂಬಿಕಾ PU ಸೈನ್ಸ್ ಕಾಲೇಜ್, ಇವರಿಂದ ಸ್ವರಚಿತ ಕವನ ವಾಚನ. ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು. ಶ್ರೀ ಶರಣಬಸವೇಶ್ವರನ್ನ ಮನದಲ್ಲಿ ನೆನೆಯುತ್ತಾ
ಅವ್ವಾಜಿಯವರ ಪಾದಕಮಲಗಳನ್ನು ನಮಸ್ಕರಿಸುತ್ತಾ, ಈ ಅವಕಾಶ ಕೊಟ್ಟಿರುವಂಥ ಪ್ರಾಂಶುಪಾಲರಿಗೂ ಕೂಡ ನಮಸ್ಕರಿಸುತ್ತಾ ಈ ನನ್ನ ಸ್ವರಚಿತ ಕವನವನ್ನು ಓದುತ್ತಿದ್ದೇನೆ. ಕವನದ ಶೀರ್ಷಿಕೆ ಕಲಿಯುಗದ ಬಾಲ ಶಿವಯೋಗಿ. ಮಾರ್ಗಶಿರ ಮಾಸದಲ್ಲಿ ಜನಿಸಿರುವಿರಿ ಕಲಿಯುಗದ ಬಾಲಶಿವನಾಗಿ, ಕಲಿಯುಗದ ಬಾಲಶಿವನಾಗಿ. ಇಂದು ಹಸಿದ ಹೊಟ್ಟೆಗಳನ್ನು ಸಂತೃಪ್ತಿಗೊಳಿಸುವಿರಿ ಮಹಾದಾಸೋಹಿಯಾಗಿ, ಮಹಾದಾಸೋಹಿಯಾಗಿ. ಮನೆ ಮನೆಗಳಲ್ಲಿ ಸ್ಥಾನ ಪಡೆದಿರುವಿರಿ ದೈವ ಸಹೋದರನಾಗಿ, ದೈವ ಸಹೋದರನಾಗಿ. ನಿಮ್ಮ ಜನ್ಮದಿನದಂದು ಕಲಬುರಗಿಯು ಕಂಗೊಳಿಸುತ್ತಿದ್ದುದು ಲಕ್ಷ ದೀಪವಾಗಿ, ಲಕ್ಷ ದೀಪವಾಗಿ. ಬೆಂಬಿಡದ ಕಷ್ಟಗಳನ್ನು ನಾಶ ಮಾಡುತ್ತಾ ಬರುತ್ತಿರುವಿರಿ ನಮಗೆಲ್ಲ ಕಾವಲಾಗಿ, ನಮಗೆಲ್ಲ ಕಾವಲಾಗಿ. ಶರಣ ಸಾಮ್ರಾಜ್ಯವನ್ನು ಆಳುತ್ತಿರುವಿರಿ 9ನೇ ಪೀಠಾಧಿಪತಿಯಾಗಿ, 9ನೇ ಪೀಠಾಧಿಪತಿಯಾಗಿ. ಮಹಾಮಾರಿ ರೋಗಕ್ಕೆ ತುತ್ತಾದವರ ಜೀವನ ಸಂತೈಸುವಿರಿ ನೀವು ಸಂಜೀವಿನಿಯಾಗಿ, ಸಂತೈಸಿದಿರಿ ನೀವು ಸಂಜೀವಿನಿಯಾಗಿ. ಕಷ್ಟ ಎಂದು ಬಂದವರಿಗೆ ಬೊಕ್ಕಸ ತುಂಬಿ ಕೊಟ್ಟಿರುವಿರಿ ಕರುಣಾಮಯಿಯಾಗಿ, ಕೊಟ್ಟಿರುವಿರಿ ಕರುಣಾಮಯಿಯಾಗಿ. ನಮ್ಮ ಮನೆ ಮನಗಳಲ್ಲಿ ಮೆರೆದಿರುವಿರಿ ಆರಾಧ್ಯ ದೈವರಾಗಿ. ಹೂವು ಕಾಯಿ ಹಣ್ಣು ನೀಡಿ ಬಂಜೆತನವನ್ನು ನೀಗಿಸಿರುವಿರಿ ನಡೆದಾಡುವ ದೇವರಾಗಿ, ನಡೆದಾಡುವ ದೇವರಾಗಿ. ಧನ್ಯವಾದಗಳು. ಶರಣಬಸವೇಶ್ವರ ದಾಸೋಹ ಮಹಿಮೆಯನ್ನು ಕುರಿತಾಗಿ, ಶರಣಬಸವೇಶ್ವರ ಸಂಸ್ಥಾನವನ್ನು ಕುರಿತಾಗಿ, ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರನ್ನು ಕುರಿತಾಗಿ ಮತ್ತು ಮಾತೆ ದಾಕ್ಷಾಯಣಿ ತಾಯಿಯವರನ್ನು ಕುರಿತಾಗಿ ಈ ಕವಿತೆಯಲ್ಲಿ ಬಹಳ ಉತ್ತಮವಾದ ಉತ್ಕೃಷ್ಟವಾದ ಅಂಶಗಳನ್ನು ಸೆರೆ ಹಿಡಿದು ತಮ್ಮ ಚಿಕ್ಕ ಚೊಕ್ಕ ಕವಿತೆಯ ಮೂಲಕವಾಗಿ ಅದನ್ನು ಮಂಡಿಸಿರುವ ಶ್ರೀಮತಿ ಮೌನಮ್ಮ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ. ಲಕ್ಷ್ಮಿ, ಶ್ರೀಲಕ್ಷ್ಮಿ, ದೀಪಿಕಾ ಸಂಗಡಿಗರಿಂದ PUC ಪ್ರಥಮ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿನಿಯರಿಂದ ಜಂಗಮ ಗಂಟೆ ಅಂದರೆ ಇವತ್ತು ತಮಗೆಲ್ಲರಿಗೂ ಚಿರಪರಿಚಿತವಾದಂಥ ಮೊಬೈಲ್ ಕುರಿತಾದ ಒಂದು ಗೀತೆ. ಇದನ್ನು ಈಗಾಗಲೇ ಇದನ್ನು ನಾವು ಸಾಕಷ್ಟು ಕಡೆ ಹರಿದಾಡಿದ ಒಂದು ಗೀತೆ. ಇದಕ್ಕೆ ಮತ್ತಿಷ್ಟು ಮೆರುಗನ್ನು ಕೊಟ್ಟು ಮಕ್ಕಳಿಗೆ ಕಲಿಸಿದಂಥ ನಮ್ಮ ಹಾಸ್ಟೆಲ್ ವಾರ್ಡನ್ ಮೇಡಮ್ ಅವರಿಗೂ ಸಹ ಅಭಿನಂದನೆ. ಈಗ ಲಕ್ಷ್ಮಿ, ಶ್ರೀಲಕ್ಷ್ಮಿ, ದೀಪಿಕಾ ಇವರಿಂದ ಒಂದು ಹಾಡು. ಮಂಗ್ಯ ಮನ್ಸ ಮೊಬೈಲ್ का मಳ್ಳಾಗಿ ಹೋಗೈತ್ರಿ, ಮಂಗ್ಯ ಮನ್ಸ ಮೊಬೈಲ್ का ಮಳ್ಳಾಗಿ ಹೋಗೈತ್ರಿ. ಮೊಬೈಲ್ ಇದ್ರೆ ಸಾಕು ಯಾವುದು ಬ್ಯಾಡ ಅನ್ನಸ್ತೈತಿ, ಮಂಗ್ಯ ಮನ್ಸ ಮೊಬೈಲ್ का ಮಳ್ಳಾಗಿ ಹೋಗೈತ್ರಿ. ಮಂಗ್ಯ ಮನ್ಸ ಹೇ ಮಂಗ್ಯ ಮನ್ಸ, ಹೇ ಮಂಗ್ಯ ಮನ್ಸ ಮೊಬೈಲ್ का ಮಳ್ಳಾಗಿ ಹೋಗೈತ್ರಿ, ಮಂಗ್ಯ ಮನ್ಸ ಮೊಬೈಲ್ का ಮಳ್ಳಾಗಿ ಹೋಗೈತ್ರಿ. ಮೊಬೈಲ್ ಇದ್ರೆ ಸಾಕು ಯಾವುದು ಬ್ಯಾಡ ಅನ್ನಸ್ತೈತಿ, ಮಂಗ್ಯ ಮನ್ಸ ಮೊಬೈಲ್ ಮನುಷ್ಯಾಗ ಸುಳ್ಳ ಹೇಳಿಸ್ತೈತಿ, ಒಳಗಿಂದೊಳಗ ಲಪಡ ಕೆಲಸ ಮಾಡಿಸ್ತೈತಿ. ಮೊಬೈಲ್ ಮನುಷ್ಯಾಗ ಸುಳ್ಳ ಹೇಳಿಸ್ತೈತಿ, ಒಳಗಿಂದೊಳಗ ಲಪಡ ಕೆಲಸ ಮಾಡಿಸ್ತೈತಿ. ನೆಟ್ಟ ಚಾರ್ಜ ಇಲ್ಲದಿದ್ರ ಹುಚ್ಚ ಹಿಡ್ಸತೈತಿ, ನೆಟ್ಟ ಚಾರ್ಜ ಇಲ್ಲದಿದ್ರ ಹುಚ್ಚ ಹಿಡ್ಸತೈತಿ. ಮಕ್ಕಳಿಂದ ಮುದುಕರಿಗೂ ಗುಂಗ ಹಿಡ್ಸತೈತಿ. ಮಂಗ್ಯ ಮನ್ಸ ಹೇ ಮಂಗ್ಯ ಮನ್ಸ, ಹೇ ಮಂಗ್ಯ ಮನ್ಸ ಮೊಬೈಲ್ का ಮಳ್ಳಾಗಿ ಹೋಗೈತ್ರಿ, ಮಂಗ್ಯ ಮನ್ಸ ಮೊಬೈಲ್ का ಮಳ್ಳಾಗಿ ಹೋಗೈತ್ರಿ. ಮೊಬೈಲ್ ಇದ್ರೆ ಸಾಕು ಯಾವುದು ಬ್ಯಾಡ ಅನ್ನಸ್ತೈತಿ, ಮಂಗ್ಯ ಮನ್ಸ ಮೊಬೈಲ್ का ಮಳ್ಳಾಗಿ ಹೋಗೈತ್ರಿ. ಗಾಡಿ ಹೊಡೆಯುವಾಗ ಮೊಬೈಲ್ದಾಗ ಮಾತಾಡ್ಕೋತ ಕ್ಷಣದಾಗ ಆಗುತ್ತಾವ ಎಷ್ಟೋ ಅಪಘಾತ. ಗಾಡಿ ಹೊಡೆಯುವಾಗ ಮೊಬೈಲ್ದಾಗ ಮಾತಾಡ್ಕೋತ ಕ್ಷಣದಾಗ ಆಗುತ್ತಾವ ಎಷ್ಟೋ ಅಪಘಾತ. ಜೀವನ ನಡೆವಲ್ದು ಮೊಬೈಲ್ ಇಲ್ದ ಹೊರತ, ಜೀವನ ನಡೆವಲ್ದು ಮೊಬೈಲ್ ಇಲ್ದ ಹೊರತ. ಮೊಬೈಲ್ ಹಿಡ್ದು ಕುಂಡ್ರೋದಾತೋ ಮೈಯ ಮರತ, ಮಂಗ್ಯ ಮನ್ಸ ಹೇ ಮಂಗ್ಯ ಮನ್ಸ, ಹೇ ಮಂಗ್ಯ ಮನ್ಸ ಮೊಬೈಲ್ का ಮಳ್ಳಾಗಿ ಹೋಗೈತ್ರಿ, ಮಂಗ್ಯ ಮನ್ಸ ಮೊಬೈಲ್ का ಮಳ್ಳಾಗಿ ಹೋಗೈತ್ರಿ. ಮೊಬೈಲ್ ಇದ್ರೆ ಸಾಕು ಯಾವುದು ಬ್ಯಾಡ ಅನ್ನಸ್ತೈತಿ, ಮಂಗ್ಯ ಮನ್ಸ ಹೇ ಮಂಗ್ಯ ಮನ್ಸ, ಹೇ ಮಂಗ್ಯ ಮನ್ಸ ಮೊಬೈಲ್ का ಮಳ್ಳಾಗಿ ಹೋಗೈತ್ರಿ. ಬಾಳ ದಿನಕ ಮನಿಯೊಳಗ ಬಂದ್ರು ಬಂದು ಬಳಗ, ಅನುತಾನು ಕೇಳಲು ಟೈಮ್ ಇಲ್ಲ ನಮಗ. ಬಾಳ ದಿನಕ ಮನಿಯೊಳಗ ಬಂದ್ರು ಬಂದು ಬಳಗ, ಅನುತಾನು ಕೇಳಲು ಟೈಮ್ ಇಲ್ಲ ನಮಗ. ಮುಳುಗಿರ್ತೀವಿ ವಾಟ್ಸಾಪ್ ಇನ್ಸ್ಟಾದಾಗ, ಮುಳುಗಿರ್ತೀವಿ ವಾಟ್ಸಾಪ್ ಇನ್ಸ್ಟಾದಾಗ. ಚಿತ್ತೆಲ್ಲ ಇರ್ತೈತಿ ಮೊಬೈಲ್ದಾಗ, ಮಂಗ್ಯ ಮನ್ಸ ಹೇ ಮಂಗ್ಯ ಮನ್ಸ,
ಹೇ ಮಂಗ್ಯ ಮನ್ಸ ಮೊಬೈಲ್ ಕಮಳ್ಳಾಗಿ ಹೋಗೈತ್ರಿ, ಮಂಗ್ಯ ಮನ್ಸ ಮೊಬೈಲ್ ಕಮಳ್ಳಾಗಿ ಹೋಗೈತ್ರಿ. ಮೊಬೈಲ್ ಇದ್ರೆ ಸಾಕು ಯಾವ್ದು ಬ್ಯಾಡ ಅನ್ನಿಸ್ತೈತಿ ಮಂಗ್ಯ ಮನ್ಸ, ಹೇ ಮಂಗ್ಯ ಮನ್ಸ, ಹೇ ಮಂಗ್ಯ ಮನ್ಸ ಮೊಬೈಲ್ ಕಮಳ್ಳಾಗಿ ಹೋಗೈತ್ರಿ. ಮೊಬೈಲದಿಂದ ಬಾಳೈತಿ ಅನುಕೂಲ, ದುರುಪಯೋಗ ಮಾಡ್ಕೊಳ್ಳಕ ಹತ್ತೀವಿ ನಾವೆಲ್ಲ. ಮೊಬೈಲದಿಂದ ಬಾಳೈತಿ ಅನುಕೂಲ, ದುರುಪಯೋಗ ಮಾಡ್ಕೊಳ್ಳಕ ಹತ್ತೀವಿ ನಾವೆಲ್ಲ. ಚಂದಿತ್ತು ಮೊಬೈಲ ಬರಕ್ಕಿಂತ ಮೊದಲ, ಚಂದಿತ್ತು ಮೊಬೈಲ ಬರಕ್ಕಿಂತ ಮೊದಲ. ಮೊಬೈಲ್ದಿಂದ ಜಗ ಆಗಿ ಹೋಯ್ತು ಬದಲ ಮಂಗ್ಯ ಮನ್ಸ, ಹೇ ಮಂಗ್ಯ ಮನ್ಸ, ಹೇ ಮಂಗ್ಯ ಮನ್ಸ ಮೊಬೈಲ್ ಕಮಳ್ಳಾಗಿ ಹೋಗೈತ್ರಿ, ಮಂಗ್ಯ ಮನ್ಸ ಮೊಬೈಲ್ ಕಮಳ್ಳಾಗಿ ಹೋಗೈತ್ರಿ. ಮೊಬೈಲ್ ಇದ್ರೆ ಸಾಕು ಯಾವ್ದು ಬ್ಯಾಡ ಅನ್ನಿಸ್ತೈತಿ ಮಂಗ್ಯ ಮನ್ಸ, ಹೇ ಮಂಗ್ಯ ಮನ್ಸ, ಹೇ ಮಂಗ್ಯ ಮನ್ಸ ಮೊಬೈಲ್ ಕಮಳ್ಳಾಗಿ ಹೋಗೈತ್ರಿ. ಬಹಳ ಜನಪದ ಗೀತೆಯ ರೀತಿಯಲ್ಲಿ ಅರ್ಥಪೂರ್ಣವಾದಂಥ ಈ ಪದ್ಯವನ್ನು ರಚನೆ ಮಾಡಿದ್ದಾರೆ ಮೇಡಮ್ ಅವರು. ಅದನ್ನು ಬಹಳ ಹುಮ್ಮಸ್ಸಿನಿಂದ ಹಾಡಿದ್ದಾರೆ ವಿದ್ಯಾರ್ಥಿನಿಯರು. ಈ ಕವಿತೆಯಲ್ಲೇ ಹೇಳಿದ ಹಾಗೆ ಮೊಬೈಲಿಂದ ಉಪಯೋಗ ಬಹಳ ಐತಿ, ಆದರೆ ನಾವು ಅದನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದೇವೆ. ಮೊಬೈಲಿನ ಸದ್ಬಳಕೆ ಆದರೆ ಭಾಳ ಒಳ್ಳೆಯದು. ಅದರಲ್ಲೆಲ್ಲ ಒಳ್ಳೊಳ್ಳೆ ಮಾಹಿತಿ ತಗೊಳ್ಬೇಕು. ನಿಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟಂತೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅನೇಕ ಮಾಹಿತಿಗಳು ಲಭ್ಯ ಇದೆ. ಸೋಷಿಯಲ್ ಮೀಡಿಯಾ, ಯಾವುದೇ ಒಂದು ಸಾಮಾಜಿಕ ಮಾಧ್ಯಮ, ಅದು ಉಪಯೋಗಿಸಿಕೊಳ್ಳುವುದು ನಮ್ಮ ಕೈಯಲ್ಲಿದೆ. ಯಾವಾಗಲೂ ಹೇಳ್ತಾರೆ, ಒಂದು ನೈಫ್ ಇರ್ತದೆ, ಒಂದು ಚಾಕು ಇರ್ತದೆ, ಅದನ್ನು ಹಣ್ಣು ತರಕಾರಿ ಇತ್ಯಾದಿ ಕತ್ತರಿಸ್ಲಿಕ್ಕೂ ಉಪಯೋಗಿಸ್ಬೋದು, ಅಥವಾ ಬೇರೆ ನಕಾರಾತ್ಮಕವಾದಂಥ ಉದ್ದೇಶಗಳಿಗೂ ಉಪಯೋಗಿಸಬಹುದಾಗಿದೆ. ಆ ದೃಷ್ಟಿಯಿಂದ ಇಂಥ ವೈಜ್ಞಾನಿಕ ಕೊಡುಗೆಗಳೇನೇನಿವೆ ಅಲ್ಲ, ಅವೆಲ್ಲ ಮನುಕುಲದ ಏಳಿಗೆಗಾಗಿ ಸಕಾರಾತ್ಮಕವಾಗಿ ಪಾಸಿಟಿವ್ ವೇ ಅಂತೀವಲ್ಲ, ಸಕಾರಾತ್ಮಕವಾದ ರೀತಿಯಲ್ಲಿ ಇವುಗಳೆಲ್ಲ ಉಪಯೋಗ ಆಗಲಿ. ಮೊಬೈಲು ಒಂದು ವರವಾಗುವಂತೆ ನಾವು ಅದನ್ನು ಉಪಯೋಗಿಸಿಕೊಳ್ಳಬೇಕು ಅನ್ನುವ ಸಂದೇಶವನ್ನು ಈ ಪದ್ಯದ ಮೂಲಕವಾಗಿ ಕೊಟ್ಟಿರುವ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ. ಕುಮಾರಿ ಕೃತಿಕಾ ಮತ್ತು ಪಾರ್ವತಿ ಇವರಿಂದ ಜಾಹೀರಾತು. ನಮ್ಮ ಮುಕ್ತಾಂಬಿಕಾ PU ಸೈನ್ಸ್ ಕಾಲೇಜಿನ ಒಂದು ಜಾಹೀರಾತನ್ನು ತಮ್ಮದೇ ಆದಂಥ ಒಂದು ನುಡಿಮುತ್ತಿನಲ್ಲಿ ಹೇಳ್ತಾರೆ ಕುಮಾರಿ ಕೃತಿಕಾ ಮತ್ತು ಪಾರ್ವತಿ. ಹೇ ಭಾಗ್ಯ, ನಿಮ್ಮ ಮಗಳೇನು ಓದ್ತಿದ್ದಾಳ? ನಮ್ಮ ಮಗಳು ಇವಾಗ SSLC ಮಾಡ್ಯಾಳ. ಮುಂದೆ ಏನು ಮಾಡ್ಬೇಕಂತನೇ ಮುಂದೆ ಎಲ್ಲಿ ಹಚ್ಬೇಕಂತನೇ ಗೊತ್ತಾಗವಲ್ತು, ನನಗೆ ಏನೂ ತಿಳಿಯವಲ್ತು. ನನಗೆ ಅದ್ರ ಸೇಫ್ಟಿ ಇರೋ ಕಾಲೇಜ್ ಬೇಕಾಗ್ಯದ. ನನಗೆ ಹಚ್ತೀನಿ, ಎಲ್ಲಂದ್ರೂ ಹಚ್ತೀನಿ, ಅದೇನು ದೊಡ್ಡ ಮಾತಿಲ್ಲ. ಬಟ್ ಸೇಫ್ಟಿ ಮುಖ್ಯ ನನಗೆ. ಅಂಥದ್ದು ಏನಾದರೂ ಕಾಲೇಜ್ ನಿನಗೆ ಗೊತ್ತಿದ್ರೆ ಹೇಳಲ್ಲ. ಹಾಂ, ಅದೇ ನಮ್ಮ ಫ್ರೆಂಡ್ ಪಾರ್ವತಿ ಅಂತದಾಳ. ಅವ್ರ ಮಗಳಿಗೇನೋ ಗರ್ಲ್ಸ್ ಕಾಲೇಜ್ ಅದ ಅಂತ ಇಲ್ಲೇ ಗುಲ್ಬರ್ಗದಾಗೆ. ಏನು ಬಾ ಸೇಫ್ಟಿನೂ ಅದಂತ, ಸ್ಟ್ರಿಕ್ಟ್ನೂ ಅದಂತ. ನಿಂದ್ರು ಒಂದು ಸತ ಕಾಲ್ ಮಾಡಿ ಕೇಳ್ತೀನಿ. ಹಾಂ, ಟ್ರಿನ್ 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 ಟ್ರಿನ್. ಹಲೋ ಹಲೋ. ಹಾಂ ಪಾರ್ವತಿ. ಹೇಳಿ ಶ್ರುತಿಕಾ. ಹಾಂ, ಎಲ್ಲಿದ್ದೀನಿ ನೀನು? ಇಲ್ಲೇ ಮಾರ್ಕೆಟ್ ಹತ್ರ ಬಂದಿದ್ದೆ. ಹೌದು, ನಿಮ್ಮ ಮಗಳಿಗೆ ಯಾವುದೋ ಕಾಲೇಜಿಗೆ ಹಚ್ಚಿದ್ದೆ ಅಂದಿದ್ದೆಲ್ಲ? ಹಾಂ, ಇಲ್ಲೇ ಶಾಣ್ ಬಸವೇಶ್ವರ ಇನ್ಸ್ಟಿಟ್ಯೂಷನ್ನು, ಲಾಲ್ಗಿರಿ ಕ್ರಾಸ್ ಹತ್ರ ಮುಕ್ತಾಂಬಿಕಾ ಕಾಲೇಜ್ ಅಂತ. ಹಾಂ ಹೌದು, ಇಲ್ಲಿ ನಮ್ಮ ಫ್ರೆಂಡ್ ಅವ್ರ ಮಗಳಿಗೆ ಏನೋ ಕಾಲೇಜ್ ಹುಡ್ಕಾಡ್ಲತ್ತಾಳಂತ. ಅದಕ್ಕೆ ಸ್ವಲ್ಪ ನಿಮ್ಮ ಮಗಳಿಗೆ ಹಚ್ಚಿದ್ದೆಲ್ಲ ಕಾಲೇಜ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಿತ್ತು. ಓ ಹೌದಾ, 5 ನಿಮಿಷ ಬರ್ತಿದ್ದೀನಿ. ಹಾಂ, ಇಲ್ಲೇ ಲಾಲ್ಗಿರಿ ಕ್ರಾಸ್ ಹತ್ರ ಇದ್ದೀನಿ, ಬಾ. ಹಾಂ, ಬರ್ತಿದ್ದೀನಿ. ಹಾಂ, ಏ ಹಾಯ್ ಪಾರು. ಹಾಯ್ ಶ್ರುತಿಕಾ. ಇವಳೆ ನಮ್ಮ ಫ್ರೆಂಡು. ಇವ್ರ ಮಗಳಿಗೆ ಅಂದರೆ ಯಾವ ಕಾಲೇಜಿಗೆ ಹಚ್ಬೇಕಂತ ಗೊತ್ತಾಗ್ತಿಲ್ಲ. ಬಟ್ ಸೇಫ್ಟಿ ಇದ್ದಿದ್ದು ಕಾಲೇಜ್ ನಿಮ್ಮ ಮಗಳಿಗೆ ಹಚ್ಚಿದ್ದೆ ಅಂದಿದ್ದಲ್ಲ, ಸ್ವಲ್ಪ ಇನ್ಫಾರ್ಮೇಷನ್ ಕೊಡು. ಓ ಹೌದಾ. ಇಲ್ಲಿ ಕಾಲೇಜೆಲ್ಲ ಫೆಸಿಲಿಟೀಸ್ ಚೆನ್ನಾಗೈತೆ. ಮುಕ್ತಾಂಬಿಕಾ ಕಾಲೇಜ್ ಅಂತ. ಲೆಕ್ಚರರ್ಸ್ ಎಲ್ಲ ಲೇಡೀಸೇ. ಹೌದಾ. ಹಾಯ್ ಭಾಗ್ಯ. ಹಾಯ್. ಅವತ್ತು ನೀವು ಶ್ರುತಿಕಾ ಅವ್ರ ಫ್ರೆಂಡ್ ಜೊತೆ ಇದ್ದಿರಲ್ಲ, ಅವ್ರು ನೀವೇನಾ? ಹಾಂ ಹೌದು, ನಾನೇ. ಅವತ್ತು ಕಾಲೇಜ್ ಬಗ್ಗೆ ಅದು ಯಾವುದೋ ಕಾಲೇಜ್ ನೇಮ್ ಹೇಳ್ತಿದ್ರಲ್ಲ ನೀವು? ಹಾಂ, ಅದು ಮುಕ್ತಾಂಬಿಕಾ ಕಾಲೇಜ್ ಅಂತ. ಅದಲ್ಲ, ಅವತ್ತು ನನಗೆ ಕಾಲೇಜ್ ಬಗ್ಗೆ ಏನೋ ಹೆಸರೇನೋ ಕೇಳ್ಕೊಂಡೆ, ಆದರೆ ಕಾಲೇಜ್ ಹೆಂಗದ ಅಂತ ಕೇಳ್ಕೊಂಡು ಸ್ವಲ್ಪ ಮರ್ತು ಹೋಯ್ತು. ಸ್ವಲ್ಪ ಹೇಳ್ತೀರೇನೋ ಅದು? ಹಾಂ, ಆ ಕಾಲೇಜ್ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಐತಿ. ಅಲ್ಲಿ ಫುಲ್ ಲೇಡೀಸ್ ಸ್ಟಾಫ್ಸೇ ಎಲ್ಲ ಇರ್ತಾರೆ. ನಮಗೆ ನೀಟ CET JEE ಸಲಾಗ ನಮ್ಮ ಮಗಳು ಅದೇನೋ ಡಾಕ್ಟರ್ ಓದ್ಬೇಕಂತಾಳ, ಅದಕ್ಕೆ ಏನೋ ಮಾಡ್ತಾರೆ ನೋಡ. ಅದು ನೀಟ ಮತ್ತು CET ಅಂತ. ಡಾಕ್ಟರ್ ನಾವು ಆಗ್ಬೇಕಂದ್ರೆ ನೀಟ್ ಓದಬೇಕು, ಇಂಜಿನಿಯರಿಂಗ್ ಮಾಡ್ಬೇಕಂದ್ರೆ ನಾವು CET ಓದಬೇಕು. ಇವೆಲ್ಲ ಇರ್ತವೇನ? ಅದ್ರಾಗೂ ಇವೆಲ್ಲ ಇರ್ತವೆ. ನಮಗೆ ಬೇರೆ ಬೇರೆ ಕಡೆಯಿಂದ ಎಕ್ಸ್ಪರ್ಟ್ಸ್ ಎಲ್ಲ ಬಂದು ಡಾಕ್ಟರ್ ಆಗೋ ಸಲ, ಇಂಜಿನಿಯರಿಂಗ್ ಆಗೋ ಸಲ ಎಲ್ಲ ಕಡೆಯಿಂದ ಬೆಂಗಳೂರು, ಮೈಸೂರು, ಮಂಡ್ಯ ಕಡೆಯಿಂದ ಎಲ್ಲ ಎಕ್ಸ್ಪರ್ಟ್ಸ್ ಬಂದು ಹೇಳ್ತಾರೆ.
ಹೌದು, ಲೈಬ್ರರಿ ಎಲ್ಲ ಚಲೋ ಅದ. ಲೈಬ್ರರಿ, ಲ್ಯಾಬ್ಸ್ ಎಲ್ಲ ಫೆಸಿಲಿಟೀಸ್ನು ಭಾಳ ಐತಿ. ಏನಾದರೂ ಅವ್ರಿಗೆ ಡೌಟ್ ಇತ್ತಂದ್ರೆ ಏನು ಕ್ಲಾಸ್ನಾಗೆ ಕೇಳ್ಬೋದು, ಏನು ಹೊರಗೂ ಕೇಳ್ಬೋದು, ಕ್ಲಾಸ್ನಾಗೂ ಕೇಳ್ಬೋದು, ಎಲ್ಲನೂ ಯಾವಾಗ ಕೇಳೋರು ಅವ್ರು ಹೇಳ್ತಾರೆ ನಮಗೆ. ಹಾಂ ಹೌದಾ, ಆಯ್ತು ಸರಿ ಸರಿ. ಯಾವಾಗಾದರೂ ಸಿಕ್ಕಾಗ ಹಿಂಗೆ ಇಲ್ಲೇ ಇರ್ತೀಯಲ್ಲ, ಹಂಗೆ ಮನೆ ಕಡೆಗೂ ಬಂದು ಹೋಗ. ಹಾಂ ಆಯ್ತು ಸರಿ. ನೀವು ಬರೋದು ನಾವು ಪಾರ್ವತಿ ಅವ್ರಿಗೆ ಕರ್ಕೊಂಡು ಬರ್ತೀವಿ. ಆಯ್ತು, ನಾನು ಅಂದ್ರೆ ಶ್ರುತಿಕಾ ಅವರಿಗೆಲ್ಲ ಕರ್ಕೊಂಡು ಬರ್ತೀನ ಮನೆಗೆ. ಆಯ್ತು ಸರಿ. ಅಡ್ಮಿಷನ್ ಏನೋ ಆಯಿತು, ಆದರೆ ಹಾಸ್ಟೆಲ್ ಫೆಸಿಲಿಟಿ ಬಗ್ಗೆನೇ ತಿಳ್ಕೊಲಿಲ್ವಲ್ಲ? ಹೌದು, ನಾನು ಎಲ್ಲ ಕೇಳ್ಕೊಂಡೆ, ಅದನ್ನೇ ಮರ್ತು ಹೋಗ್ಬಿಟ್ಟು ನೋಡು. ಹೌದು, ನಾನು ನೋಡಿ ನಿಮಗೆಲ್ಲ ಅರ್ಧಂಬರ್ಧ ಇನ್ಫಾರ್ಮೇಷನೇ ಕೊಟ್ಟಂಗಾಯ್ತು. ಹೌದಲ್ಲ. ಈಗ ಹೆಂಗಾದ್ರೂ ಶರಣಗುಡಿಯಾಗ ಪೂಜೆ ಆಗ್ತಿದೆ, ನಡ್ರಿ ದರ್ಶನಕ್ಕೆ ಹೋಗಿ ಬರಮ್ಮ. ಹಾಂ ಬರ್ರಿ ಹೋಗಿ ಬರೋಣ. ಹಾಯ್ ರತ್ನ. ಹಾಯ್. ಇವರೆಲ್ಲ ಯಾರು, ಏನು ಮಾತಾಡ್ಕೊತಾ ಇದ್ದೀರಿ ಇಲ್ಲಿ? ಇವರೆಲ್ಲ ನಮ್ಮ ಫ್ರೆಂಡ್ಸು. ನಾವೆಲ್ಲ ಮುಂದೆ ನಿನ್ನ ಮಗಳಿಗೇನೋ ಕಾಲೇಜ್ಗೆ ಹಾಕಿದ್ದಿ ಅಂತ. ಹೌದು, ಅವಳು ಇನ್ನೂ ಸೆಕೆಂಡ್ ಇಯರ್ ಓದ್ತಾ ಇದ್ದಾಳೆ. ಹೌದಾ? ಅದು ಯಾವ ಕಾಲೇಜು? ಅದು ಮುಕ್ತಾಂಬಿಕಾ ಕಾಲೇಜ್. ಯಾಕೆ? ಇವರೆಲ್ಲರೂ ಅವ್ರ ಮಕ್ಕಳಿಗೂ ಅಲ್ಲೇ ಹಾಕಿದ್ದಾರೆ, ನನ್ನ ಮಗಳಿಗೂ ನಾನು ಅಲ್ಲೇ ಹಾಕಿದ್ದೀನಿ. ಅದ್ರ ಸಲುವಾಗಿ ಅದ್ರ ಹಾಸ್ಟೆಲ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು ನಮಗೆ. ಹಾಸ್ಟೆಲ್ ಲೋಕಲ್ ನಿನ್ನ ಮಗಳು? ಇಲ್ಲ, ಹಾಸ್ಟೆಲ್ನಾಗೆ ಇದ್ದಾಳೆ ಅವಳಿನ್ನು. ಹೌದಾ? ಚಲೋ ಆಯ್ತಲ್ರಿ, ನಮಗೆ ಸ್ವಲ್ಪ ಹಾಸ್ಟೆಲ್ ಬಗ್ಗೆ ಮಾಹಿತಿ ಬೇಕಿತ್ತು, ಹೇಳ್ತೀರಿ ಜರ ನೀವು? ಹೌದ್ರಿ, ಹಾಸ್ಟೆಲ್ ಬೆಳಗ್ಗೆ 8 ಗಂಟೆ ಹಿಡಿದು 9 ಗಂಟೆವರೆಗೂ ಅವ್ರು ಏನೋ ಒಂದು ಕೋಚಿಂಗ್ ಹೇಳ್ತಾರಂತ, ನೀಟ್ CET ಕ್ಲಾಸಸ್ ಅಂತ. ಆಮೇಲೆ 9 to 5 ಕ್ಲಾಸಸ್ ನಡೀತಿರ್ತಾವೆ, ಡೈಲಿ ಕ್ಲಾಸಸ್ ನಡೆದಂಗೆ. ಮತ್ತು 5:30 ಹಂಗೆ ಏನೋ ಸ್ನ್ಯಾಕ್ಸ್ ಕೊಡ್ತಾರಂತ. ಅದಾದ್ಮೇಲೆ ಸ್ಟಡಿ ಅವರ್ ಅಂತ ಅವ್ರಿಗೆ. ಅದಾದ್ಮೇಲೆ ಊಟ. ಬೆಳಗ್ಗೆನೂ ಬೇಗ ಎಬ್ಬಿಸ್ತಾರಂತ ಅವರಿಗೆಲ್ಲ, ಬಿಸಿನೀರೆಲ್ಲ ಬರ್ತಾವಂತ ಹೇಳಿದ್ಲು. ಮತ್ತು ಬಟ್ಟೆ ಅಂತೆಲ್ಲ ಇವರೇ ತಗೋಬೇಕೆ, ನಾನು ಒಗೆದು ಇಲ್ಲ, ಅದೇನು ಟೆನ್ಷನ್ ಅಂತ ಇಲ್ಲ. ಬಟ್ಟೆ ಎಲ್ಲ ಬಕೆಟಿಗೆ ಹಾಕಿ ಒಯ್ದು ಇಡ್ಬೇಕಂತ, ಅವರೇವೆಲ್ಲ ಒಗ್ ಕೊಡ್ತಾರಂತ ಹೇಳ್ತಾಳೆ. ಅಂದರೆ ರೂಮ್ ಕ್ಲೀನ್ ಎಲ್ಲ ಇವರೇ ಮಾಡ್ಕೋಬೇಕಾ? ಇಲ್ಲ, ಅಲ್ಲಿ ಆಂಟಿದವರೆಲ್ಲ ಬಂದು ಕ್ಲೀನ್ ಮಾಡಿ ನೀಟಾಗಿ ಇಟ್ಟು ಹೋಗ್ತಾರಂತ. ಇಷ್ಟೆಲ್ಲ ಹೇಳಿದ್ರಿ, ನಮ್ಮ ಮಕ್ಕಳಿಗೆ ಆರಾಮಿಲ್ಲ ಅಂದರೆ ಏನು ಮಾಡ್ಬೇಕ್ರಿ? ಅಯ್ಯೋ, ಅದೇ ಮರ್ತೋದೆ ನೋಡ್ರಿ. ಮಕ್ಳಿಗೆ ಆರಾಮಿಲ್ಲ ಅಂತಂದರೆ ಹೋಗಿ ಅವ್ರು ವಾರ್ಡನ್ ಮ್ಯಾಮ್ 2 ಜನ ಅದಾರ, ತಾಯಿಗಿಂತ ಜೋರಾಗಿ ನೋಡ್ಕೋತಾರೆ ಅವರಿಗೆಲ್ಲ. ಅವ್ರಿಗೆ ಹೋಗಿ ಆರಾಮಿಲ್ರಿ ಮ್ಯಾಮ್ ಅಂತಂದರೆ ಸಾಕು, ಡಾಕ್ಟರೇ ಅಲ್ಲಿ ಹಾಸ್ಟೆಲ್ ತನಕ ಬಂದು ಅವ್ರಿಗೆ ಚೆಕಪ್ ಮಾಡೆಲ್ಲ ಹೋಗ್ತಾರೆ. ಇಷ್ಟೆಲ್ಲ ಹೇಳ್ತೀವಿ. ಆಮೇಲೆ ನಮಗೆ ಮಮ್ಮಿ ಪಪ್ಪನ ಕಡೆ ಖ್ಯಾಲ್ ಆಗ್ಬೇಕಂದ್ರೆ ನಾವು ಯಾವ ಥರ ಮಾಡಬೇಕು? ಫೋನ್ ಅವರೇ ಕಾಲ್ ಮಾಡೋದಿತ್ತಂದರೆ ಅವ್ರಾಗೆ ಫೋನ್ ಕೊಡ್ತಾರೆ, ಅವ್ರಿಗೆ ಅವಾಗ ಮಾತಾಡ್ಬೋದು, ಕಾಲ್ ಮಾತಾಡಿ. ಅವಳಿಗೆ ಕರಿತೀನಿ, ಸ್ವಲ್ಪ ಅವ್ರಿಗೆ ಕೇಳೋ ಅಂತ್ರಿ. ಅಮ್ಮ, ಎಲ್ಲಂತ ಹುಡುಕ್ಬೇಕು ನಿನಗೆ? ಇಲ್ಲೇನು ಮಾಡತ್ತಿ ನೀನು? ಇಲ್ಲೇ ಬಂದಳು ನೋಡ್ರಿ, ಇವಳೇ ರೀ. ಇವರು ರತ್ನ ಅಂತ ನನ್ನ ಫ್ರೆಂಡ್, ಅವ್ರ ಫ್ರೆಂಡ್ಸ್ ಎಲ್ಲ. ನಮಸ್ತೆ ಆಂಟಿ. ಅಂದರೆ ನೀನು ಹಾಸ್ಟೆಲ್ನಲ್ಲಿ ಇರೋದಾ? ಹಾಂ, ನಾ ಹಾಸ್ಟೆಲ್ನಾಗಿದ್ದೀನಿ. ಅಂದರೆ ನಮಗೆ ಹಾಸ್ಟೆಲ್ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು, ಏನೇನು ಹಾಸ್ಟೆಲ್ದಾಗ ಏನೇನದ. ಹೌದೇನು ರೀ? ಮುಂಜಾನೆಯಿಂದ ನಮಗೆಲ್ಲ ಬಿಸಿ ನೀರು ಅವೆಲ್ಲ ಬರ್ತಾವೆ ರೀ. ನಮಗೆ ಎಬ್ಬಿಸ್ಲಕ್ಕಂತ ಸುಪ್ರಭಾತ ಅದು ಹಚ್ಚಿ ನಮಗೆ ಎಬ್ಬಿಸ್ತಾರೆ ರೀ. ಅದು ಆದಮೇಲೆ ಬೆಳಗ್ಗೆ ದಿನ ಒಂದೊಂದು ಥರ ನಾಷ್ಟ ಅದೆಲ್ಲ ಕೊಡ್ತಾರೆ. ನಾಷ್ಟ ಜೊತೆ ಹಾಲು ಇಟ್ಟಿರ್ತಾರೆ. ನಾಷ್ಟ ಮಾಡದೇ ಇರೋರು ಹಾಲು ಕುಡ್ದು ಕಾಲೇಜಿಗೆ ಹೋಗ್ಬೇಕ್ರಿ. ಮತ್ತು ಈಗ ಹಬ್ಬ ಹತ್ತಿದಾಗ ಯಾವ ಥರ ಅಡುಗೆ ಅಂತೆಲ್ಲ? ಹಬ್ಬ ಮನ್ಯಾಗ ಮಮ್ಮಿದೇರೇ ಮಾಡಲ್ರಿ ಆ ಟೈಪ್ ಅಡುಗೆ. ಹೋಳ್ಗೆ ಅಂತ ಅದು ಎಲ್ಲ ಮಾಡ್ತಾರೆ. ಅವಾಗ ಹೊಟ್ಟೆ ತುಂಬ ಊಟ ಮಾಡ್ತೇವ್ರಿ ನಾವು, ಅಷ್ಟು ಚಂದ ಮಾಡ್ತಾರೆ ಅಡುಗೆ ಅದೆಲ್ಲ ಅಲ್ಲಿ. ಓ ಹೌದಾ? ಸ್ನ್ಯಾಕ್ಸ್ ಎಲ್ಲ ಸಿಗ್ತಾವೇನ್ರಿ, ಕೊಡ್ತಾರೇನ್ರಿ ಸ್ನ್ಯಾಕ್ಸ್ ಎಲ್ಲ? ಸಾಯಂಕಾಲ ಸ್ನ್ಯಾಕ್ಸ್ ಅದೆಲ್ಲ ಕೊಡ್ತಾರೆ. ಹಾಗೆ ನೀಟ್ ಕೋಚಿಂಗ್ ಅದೆಲ್ಲ ಪ್ರತಿ ವರ್ಷ ಇಲ್ಲಿಂದ ಇಬ್ಬಿಬ್ಬರು 3 ಮಂದಿ ಇಲ್ಲಿಂದ ಪಾಸ್ಔಟ್ ಆಗಿ ಹೋಗ್ತಾನೆ ಇರ್ತಾರೆ. ಹಾಗೆ ನೀಟ್ ಅದ್ರ ನಿಂತ ಬೆಂಗಳೂರಿನಿಂದ ಎಲ್ಲ ಕೋಚಿಂಗ್ ಅದು ಬಂದು ಹೇಳ್ತಿರ್ತಾರಲ್ರಿ ಅವರು. ಹಾಗಾಗಿ ಟೀಚರ್ಸ್ ಎಲ್ಲ ಬಂದು ಕೋಚಿಂಗ್ ಹೇಳೋದ್ರಿಂದ ಅವರು ಪಾಸಾಗಿ ಹೋಗ್ತಾರೆ ಇಲ್ಲಿಂದ ಇಬ್ಬಿಬ್ಬರು 3 ಜನ. ಹೌದೇನ್ರಿ? ಹಾಂ ಹೌದು. ಹೋಗಿ ಬರ್ತೀವ್ರಿ ನಾವು. ಹಾಂ ಆಯ್ತು. ಅಡ್ಮಿಷನ್ ಮಾಡಕ್ಕೆ ಬರ್ತೀವ್ರಿ, ಮತ್ತು ಹಾಸ್ಟೆಲ್ ಅವಾಗ ಭೇಟಿ ಆಗೋಣ. ಹಾಂ ಆಯ್ತು ಸರಿ. ಈ ಮುಕ್ತಾಂಬಿಕಾ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನಲ್ಲಿ ಮತ್ತು ಹಾಸ್ಟೆಲ್ನಲ್ಲಿರ್ತಕ್ಕಂಥ ಸೌಲಭ್ಯಗಳು ಏನೇನು ಅನ್ನೋದ್ರ ಬಗ್ಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿ ಒಂದು ನಾಟಕದ ರೀತಿಯಲ್ಲಿ ಇದನ್ನು ಪ್ರಸ್ತುತಪಡಿಸಲು ನೆರವಾದಂಥ ಪ್ರೊಫೆಸರ್ ಡಾಕ್ಟರ್ ಹುಗ್ಗಿ ಸರ್ ಅವರಿಗೆ, ಮೊನ್ನಮ್ಮ ಮೇಡಮ್ ಅವರಿಗೆ, ಜಗದೇವ್ ಮೇಡಮ್ ಅವರಿಗೆ ಧನ್ಯವಾದಗಳು. ಅಷ್ಟೇ ರೀತಿ ಚೆನ್ನಾಗಿ ಅದನ್ನು ಅಭಿನಯಿಸಿ ತೋರಿಸಿರುವ ವಿದ್ಯಾರ್ಥಿನಿಯರೇ ಎಲ್ಲರಿಗೂ ಧನ್ಯವಾದಗಳು. ಶ್ರೋತೃಗಳಲ್ಲಿ ವಿನಂತಿ ಇದೆ, ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರು, ಪೂಜ್ಯ ಡಾಕ್ಟರ್ ಮಾತೆ ದಾಕ್ಷಾಯಿಣಿ ತಾಯಿಯವರು, ಪೂಜ್ಯ ದೊಡ್ಡಪ್ಪ ಅಪ್ಪವರು, ಇವರೆಲ್ಲ ಈ ಭಾಗದ ಶೈಕ್ಷಣಿಕ ಬೆಳವಣಿಗೆಗಾಗಿ ಹಗಲು ಇರುಳು ಶ್ರಮಿಸ್ತಾ ಇದ್ದಾರೆ. ಅನೇಕ ವಸತಿ ಮಹಾವಿದ್ಯಾಲಯಗಳಿವೆ. ಅಂಥದ್ರಲ್ಲಿ ಮುಕ್ತಾಂಬಿಕಾ ಪದವಿ ಪೂರ್ವ ಕಾಲೇಜು ಕೂಡ ಒಂದು. ಇಲ್ಲಿ ಉತ್ಕೃಷ್ಟ ಮಟ್ಟದ ವ್ಯವಸ್ಥೆ ಇದೆ, ಅಚ್ಚುಕಟ್ಟಾದಂಥ ರೂಮ್ಗಳಿವೆ, ಬಿಸಿನೀರಿನ ವ್ಯವಸ್ಥೆ ಇದೆ, ಬೆಳಗ್ಗೆ ಉಪಾಹಾರದ ವ್ಯವಸ್ಥೆ ಇದೆ, ಹಾಲು ಕೊಡ್ತಾರೆ. ಆಮೇಲೆ ಮಧ್ಯಾಹ್ನ ಗುಣಾತ್ಮಕವಾದಂಥ
ರುಚಿಕಟ್ಟಾದ ಬಿಸಿ ಬಿಸಿಯಾದ ಊಟ ಕೊಡ್ತಾರೆ. ಸಂಜೆ ಹೊತ್ತು ಅವರಿಗೆ ಲಘು ಉಪಹಾರ ಕೊಡ್ತಾರೆ. ಸಂಜೆ 7 ಗಂಟೆ ಅಷ್ಟೊತ್ತಿಗೆಲ್ಲ ಬಿಸಿ ಬಿಸಿಯಾದ ರುಚಿಕಟ್ಟಾದ ರುಚಿ ಇವೆರಡೂ ಬಹಳ ಮುಖ್ಯ. ರುಚಿ ಊಟ ಕೊಡ್ತಾರೆ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ಶುದ್ಧ ಕುಡಿಯುವ ನೀರು, ಫಿಲ್ಟರ್ಡ್ ವಾಟರ್ ಇದೆ. ಹೀಗಾಗಿ ಈ ಎಲ್ಲ ಸೌಲಭ್ಯಗಳನ್ನು ನಮ್ಮ ನಾಗರಿಕರು ಎಲ್ಲರೂ ಪಡ್ಕೊಳ್ಬೇಕು. ತಮ್ಮ ಮಕ್ಕಳನ್ನು ಇಲ್ಲಿ ಓದುವಂತೆ ಪ್ರೇರಣೆ ನೀಡಬೇಕು. ಇಲ್ಲಿ ಎಲ್ಲ ರೀತಿಯ ಸಕಲ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂಬುದನ್ನು ಈ ಕಿರುನಾಟಕದ ಮೂಲಕವಾಗಿ ತೋರಿಸಿಕೊಟ್ಟಂಥ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ. ಶ್ರೀಮತಿ ಜಗದೇವಿ ಕೋಲ್ಕುಂದ, ಕನ್ನಡ ಉಪನ್ಯಾಸಕರು. ಇವರಿಂದ ಸ್ವರಚಿತ ಕವನ ವಾಚನ. ಕವನದ ಶೀರ್ಷಿಕೆ ವಾರಸುದಾರ. ಧರೆಗೆ ನೀ ಬಂದೆ ಕರ್ನಾಟಕ ರಾಜ್ಯೋತ್ಸವದಂದು, ಕಲ್ಯಾಣ ಕರ್ನಾಟಕಕ್ಕೆ ತಂದೆ ಹರ್ಷದ ಹೊನಲಂದು. ಬಂದೆ ನೀ ಅಪ್ಪಾಜಿಯವರ ಸಂಭ್ರಮದ ಮಡಿಲ ತುಂಬಲೆಂದು, ಅವ್ವಾಜಿಯವರ ಪರಮಾನಂದದ ಕೇಂದ್ರ ಬಿಂದುವಾಗಿ ಅಂದು. ತಂದೆ ನೀ ನಮ್ಮೆಲ್ಲರಿಗೂ ಹರ್ಷದ ಹೊನಲಂದು, ಮಕ್ಕಳೆಲ್ಲ ಹಾಕಿದರು ತಮಗೆ ಚಪ್ಪಾಳೆಯ ಸರಮಾಲೆ ಅಂದು. ಪ್ರಾಧ್ಯಾಪಕ ಪ್ರಾಚಾರ್ಯರೆಲ್ಲರೂ ಹೃನ್ಮನಗಳಿಂದ ಅಭಿನಂದಿಸಿದರಂದು. ಶರಣ ದೇವಾಲಯದಲ್ಲಿ ಶರಣರಿಗೆ ವಿಶೇಷ ಪೂಜೆ ಹವನ ಅಂದು. ದಾಸೋಹದಾವರಣ ಝೇಂಕರಿಸಿತು ಪಟಾಕಿಯ ಶಬ್ದ ನಿನಾದದಿಂದ ಅಂದು. ಕಲಬುರಗಿ ಜನಮನ ಕಾಯಿತು ಮುಗಿಲೆತ್ತರದಾನಂದ ಅಂದು. ತುಳಸಿ ಮಾತೆ ಆಶೀರ್ವದಿಸಿದಳು ಮುಗುಳು ನಗೆ ಬೀರುತ್ತಾ ಅಂದು. ದೊಡ್ಡಪ್ಪ ಅಪ್ಪ ಅವರಾಗಿ ಮುಂದಿನ ನವ ಪೀಠಾಧಿಪತಿಗಳು ತಾವೆಂದು. ಶರಣ ಸಂಸ್ಥಾನಕ್ಕೆ ಬಂದಿರಿ ತಾವು ವಾರಸುದಾರರಾಗಿ ಅಂದು. ನವ ಪೀಠಾಧಿಪತಿಯಾಗಿ ಆಗಮಿಸಿದಿರಿ ರಾಜವೈಭೋಗದಿಂದ ಲಕ್ಷಾಂತರ ದೀಪೋತ್ಸವದ ಮಧ್ಯೆ ಧ್ರುವತಾರೆಯಂತೆ ಕಂಗೊಳಿಸಿದಿರಿ ಅಂದು. ತಮ್ಮ ಜನನ ಸ್ಫೂರ್ತಿ ತಂದಿತು ಈ ಪುಟ್ಟ ಕವನ ತಮ್ಮ ಚರಣಕ್ಕರ್ಪಿಸಲೆಂದು ನಾ ಧನ್ಯನಾದೆ. ಶರಣು ಶರಣಾರ್ಥಿ. ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ಜನ್ಮ, ಅವರ ಹುಟ್ಟು, ಅವರ ಅವತಾರ, ಇದನ್ನು ಕುರಿತಾಗಿ ಪುಟ್ಟ ಪದ್ಯದಲ್ಲಿ ವಿಶಾಲ ಅರ್ಥವನ್ನು ಹಿಡಿದಿಟ್ಟಿರುವ ಶ್ರೀಮತಿ ಜಗದೇವಿ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ. ಲಕ್ಷ್ಮೀ, ಸಾಕ್ಷಿ, ಗಂಗೋತ್ರಿ, ಪಾರ್ವತಿ ಪ್ರಥಮ ವರ್ಷದ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿನಿಯರಿಂದ ಒಂದು ಕಿರು ನಾಟಕ. ಈ ಒಂದು ನಾಟಕದ ಶೀರ್ಷಿಕೆ ತಂದೆ ಇಲ್ಲದ ತಾಯಿ ಮತ್ತು ಮಗಳ ಬಾಂಧವ್ಯ, ಮಗಳ ಮದುವೆಯ ಸಂಭ್ರಮ. ಇಂಥ ಒಂದು ಕಿರು ನಾಟಕ ಲಕ್ಷ್ಮೀ, ಸಾಕ್ಷಿ ಸಂಗಡಿಗರಿಂದ. ಸುಮಾ, ಸುಮಾ. ಹಾಂ ವಾ, ಏನು ಮಾಡಕತ್ತೀಯವ್ವ? ಏನಿಲ್ಲವ. ಹಾಂ, ಜರ ರೆಡಿ ಆಗತ್ತಿ ನಡಿ. ಯಾಕವ? ಇವತ್ತು ನಿಮ್ಗೆ ಗಂಡಿನ ಕಡೆಯವರು ನೋಡಕ್ಕೆ ಬರಕತ್ತಾರ. ಹಾಂ, ಹಿಂದಕ್ಕೆ ಬಂದವರೆಲ್ಲ ಹುಡುಗಿ ಹುಚ್ಚುಚ್ಚರಂಗೆ ಮಾಡ್ತೈತಿ, ಅವ್ರ ಮನೆ ಸಂಬಂಧ ಬ್ಯಾಡ ಅಂತ ಬಿಟ್ಟು ಹೋಗ್ಯಾರ. ಆದ್ರೆ ಇವತ್ತು ಹಂಗೆ ಆಗಬಾರ್ದು. ಏನು ಹೇಳಕತ್ತೀನಿ? ಏನು ಹೇಳಕತ್ತೀನಿ? ಹಾಂ, ಈಗ ಅವ್ರು ಬರ್ನ ನಿನಗೆ 5 ವಿಷಯ ಹೇಳ್ತೀನಿ, ನೆನ್ಪಿಟ್ಕೋ. ಹಾಂ, ಅವ್ರು ಬಂದೆಲ್ಲ ಕುಂತಾರಂತ ತಿಳ್ಕೊ. ಆ ಕಡೆ ಈ ಕಡೆ ನೋಡಬಾರ್ದು. ಕಿಕಿ ಅಂತ ಹಲ್ಕಿಸಿಬಾರ್ದು. ಬ್ಯಾಡ ಅಂದದೆ ಮಾಡ್ತಿಲ್ಲ ಸುಮಾನಿ, ಬ್ಯಾಡ ಅಂದದೆ ಮಾಡ್ತಿಲ್ಲ. ಹಾಂ, ಇನ್ನೊಂದು ಏನಂದ್ರೆ ಮುಖ್ಯವಾದ ವಿಷಯ, ಅವ್ರು ಏನೇ ಪ್ರಶ್ನೆ ಕೇಳಿ, ಅವ್ರು ನಿನಗೆ ಏನೇ ಮಾತಾಡಲಿ, ನೀ ಪಿಟಕ್ಕಂತ ಬಾಯಿ ತೆಗಿಬಾರ್ದು. ಹಾಂ, ಆಮಿ ಹಂಗೆ ಹೋಗ್ಬೇಕು, ಚಾ ಕೊಡ್ಬೇಕು, ಸರಕ್ಕಂತ ಬಂದು ನನ್ನ ಬಾಜು ನಿಂತ್ಕೋಬೇಕು. ಆಮಿ ಹಂಗೆ ಸರಕ್ಕಂತ ಬರ್ತೈತಿ? ಲೆಕ್ಕ ಹಾಕ್ಬಿಡ್ವೆ ನನ್ನ ಕೂಸ, ನನ್ನ ಲೆಕ್ಕ ಹಾಕ್ಬಿಡ್ ನೀ ಹಂಗೆ. ಈಗ ಅವ್ರು ಬಂದಂಗೆ ಸಪ್ಪಳ ಅನ್ಸತೈತಿ, ನೀ ಕುಂದ್ರು ನಾ ಬರ್ತೀನಿ. ನಾಕೆ ಆದ್ವಲ್ಲವ್ವ. ಪ್ರಶ್ನೆ ಕೇಳ್ಬಿಡ್ವೆ, ಪ್ರಶ್ನೆ ಕೇಳ್ಬೇಡ. ಅವ್ರು ಬಂದಂಗೆ ಕಾಣಿಸ್ತೈತಿ, ಸಪ್ಪಳ ಆಗ್ತೈತಿ, ನಾ ಬರ್ತೀನಿ.
ನಮಸ್ಕಾರ ಬರ್ಬೇಕಾ ಆಮೆ ಹಂಗೆ ಹೋಗ್ಬೇಕಾ ಬರ್ಬೇಕಾ ನಗ್ಬಾರ್ದು ಆಮೆ ಹಂಗೆ ಹೋಗ್ಬೇಕಾ ಬರ್ಬೇಕಾ ನಗ್ಬಾರ್ದು ಆನೆ ಹಂಗೆ ಹೋಗ್ಬೇಕಾ ಬರ್ಬೇಕಾ ನಗ್ಬಾರ್ದು. ಗಟ್ಟಿ ಹಿಡ್ಕೊ. ಚಾ ಕೊಡು. ಹಾಯ್, ನೀವೇನು ಮಾಡ್ಕೊಂಡಿರೋದು? ಅವಳ ಜೊತೆ ಇಲ್ಲೇ ಮನೇಲಿ ಕೆಲಸ ಮಾಡ್ಕೊಂಡಿರ್ತಾಳೆ. ಓ, ಹಾಗಿದ್ರೆ ಹುಡುಗಿಗೆ ಚೆನ್ನಾಗಿ ಅಡುಗೆ ಬರುತ್ತೆ ಅಂತ ಆಯ್ತು. ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲೆಲ್ಲ ಅವಳದೇ ಅಡುಗೆ. ನೀವೇನು ಸ್ಟಡಿ ಮಾಡ್ಕೊಂಡಿರೋದು? ಅವಳು ಮೊನ್ನೆನೇ ಡಿಗ್ರಿ ಮುಗಿಸಿದ್ದಾಳೆ. ಅಲ್ಲ, ಎಲ್ಲ ಪ್ರಶ್ನೆಗಳಿಗೆ ನೀವೇ ಉತ್ತರ ಕೊಡ್ತಿದ್ರೆ ಇವಳಿಗೆ ಮಾತು ಬರುತ್ತೆ ತಾನೇ? ಬರುತ್ತೆ. ನೀವು ಹೊಸಬ್ರಲ್ಲ, ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ ಅವಳಿಗೆ. ಯವ್ವ, ನಂಗೆ ಮಾತಾಡೋಕೆ ಬರ್ತೈತೆ ಯವ್ವ. ನೀನೇ ಹೇಳಿದ್ದಾನೆ ಇಲ್ಲಿ ಮಾತಾಡ್ಬಾರ್ದಂತ. ಓ ಸರ್, ನಂಗೆ ಮಾತಾಡೋಕೆ ಬರ್ತೈತ್ರಿ. ಆಂಟಿ, ನಂಗೆ ಮಾತಾಡೋಕೆ ಬರ್ತೈತ್ರಿ. ನಮ್ಮ ಅವ್ವನೇ ಸುಳ್ಳು ಹೇಳಕತ್ತಾಳ್ರಿ. ನಂಗೆ ಡಿಗ್ರಿ ಬರಲ್ರಿ. ನಾ SSLC ಅಷ್ಟೇ ಮಾಡೀನ್ರಿ. ನಂಗೆ ಅಡುಗೆ ಮಾಡಕ್ಕೆ ಬರಲ್ರಿ. ನಾ ಚಂದ ಹಾಡ್ತೇನ್ರಿ, ಮಾತಾಡ್ತೇನ್ರಿ, ಕುಣಿತೇನ್ರಿ, ಮತ್ತು ಇನ್ಸ್ಟಾಗ್ರಾಮ್ನಾಗ ರೀಲ್ಸು ಮಾಡ್ತೇನ್ರಿ. ನಂಗೆ 500 ಜನ ಫಾಲೋವರ್ಸ್ ಅದಾರ್ರಿ. ನೀವು ಫಾಲೋ ಮಾಡಿರಿ. 501, 502. ನಾ ಮಾತಾಡ್ಬೇಡ್ರಿ, ನೀವು ಮಾತಾಡ್ಬೋದ್ರಿ. ಅವ್ವ, ಅವ್ರು ಮಾತಾಡ್ವಲ್ರವ್ವ. ಸುಮಾ, ನಿನಗೆ ಎಷ್ಟು ಸಲ ಹೇಳಿನೇ ಬಂದವ್ರ ಮುಂದೆ ಬಾಯಿ ಬಿಡ್ಬಿಡಂತ ನಾಯಿ. ಅವ್ವ, ನೀನು ನಂಗೆ ನಾಯಿಗೆ ಅಂತ ಭಯಕ್ಕೆ ಹೋಗ್ಬೇಡವ್ವ. ಓ ಸರ, ನಾನು ಹುಚ್ಚರ್ಗತ್ತೆ ಕಾಣಿಸ್ಲತ್ತೀನೇನ್ರಿ? ಓ ಆಂಟಿ, ನಾನು ಸರಿಯಾಗಿಲ್ಲೇನ್ರಿ? ನಾನು ನಿಮ್ಗೆ ಇಷ್ಟ ಆಗಿಲ್ಲೇನ್ರಿ ಸರ? ಇಷ್ಟ. ಅವನವ್ರಿಗೆ ಇಷ್ಟ ಆಗಿನಂತವ್ವ. ಏ ಹುಚ್ಚಿ, ಈ ಕಡೆ ಬಾ. ಅವನವ್ರಿಗೆ ಇಷ್ಟ ಆಗಿನಂತವ್ವ. ಈ ಹುಚ್ಚಿ ಸಂಬಂಧ ಬೇಡ, ಬಾರೆ ಹೋಗೋಣ. ಓ ಸರ್, ಓ ಆಂಟಿ, ಬಾರಿ ಇಲ್ಲಿ ಬಾರಿ. ನಿನಗೆ ಎಷ್ಟು ಸರ ಹೇಳಿನೇ ಬಂದವ್ರ ಮುಂದೆ ಬಾಯಿ ಬಿಡ್ಬೇಡ ಅಂತ. ನನ್ನ ಹೊಟ್ಟೆ ಯಾಕೆ ಉರಿಸ್ತಿ? ಅವ್ವ, ನಿನಗೆ ಎಷ್ಟು ಸರ ಹೇಳಿ ನೀ ಬಂದವ್ರ ಮುಂದೆ ಬಾಯಿ ಬಿಡ್ಬೇಡ ಅಂತ. ಎಷ್ಟು ಸರ ಹೇಳ್ಬೇಕು ನಿನಗೆ? ಮನೆ ಬಾಜು ಇದ್ದವರೆಲ್ಲ ಮಾತಾಡಕತ್ತಾರ, ವಯಸ್ಸಿಗೆ ಬಂದ ಮಗಳಿಗೆ ಇನ್ನ ಯಾಕೆ ಮದ್ವೆ ಮಾಡಿಲ್ಲ ಅಂತ. ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಂಗ ಮಾತಾಡ್ತಾರ. ಅದೆಲ್ಲ ನಿನಗೆಲ್ಲ ಅರ್ಥ ಆಗ್ತೈತೆ. ನಾನು ಮಗಳು ಮದ್ವೆ ಮಾಡ್ಬೇಕಾ, ಮೊಮ್ಮಗಳ ಜೊತೆ ಆಡ್ಬೇಕಾ ಅಂತ ಈಗ ಎಷ್ಟ ಕಾಣಿಸ್ಕೊಂಡಿದ್ದೀನಿ. ಇದೆಲ್ಲ ಈ ಜನ್ಮದ ನೆರವಲ್ದಂಗೆ ಕಾಣಿಸ್ತೈತಿ. ನಾ ಏನು ಪಾಪ ಮಾಡಿ ಹುಚ್ಚಿ ಅಲ್ಲ ಯವ್ವ. ನಂಗೆಲ್ಲ ತಿಳಕತ್ತೈತಿ. ನೀ ಯಾಕೆ ಬಾಗ್ಬೇಕು ಹೊಡಿತಿ ಅಂತ ನಂಗೆ ತಿಳಿವಲ್ತು. ಯಾಕೆ ಬೈತಿ ಅಂತ ತಿಳಿವಲ್ತು. ಬಂದವ್ರಿಗೆ ಹೇಳ, ಅವ್ರು ಇರೋದ ಹಿಂಗಂತ. ಒಪ್ಕೊಂಡ್ರೆ ಒಪ್ಕೋಕತ್ತಾರ, ಇಲ್ಲ ಅಂದ್ರೆ ಇಲ್ಲ ಯವ್ವ. ನಂಗೆ ತಿಳಿವಲ್ತವ್ವ. ನಾ ಏನು ಪಾಪ ಮಾಡೀನಿ? ನಂಗೆ ನಾಟಕ ಬರಲ್ತವ್ವ. ನಾ ಇರೋದ ಹಿಂಗ. ನಂಗೆ ನಾಟಕ ಬರವಲ್ತ ಯವ್ವ. ನಾಟಕ ಬರವಲ್ತ. ಏನು ತಪ್ಪು ಮಾಡೀನಿ ಹೇಳ? ನನ್ನ ಬಂಗಾರ, ನನ್ನ ಕೂಸ ಆಯ್ತೇವ. ನಿನಗೇನು ತಿಳಿಯೋದಂತ ಗೊತ್ತಿದ್ರು ಬಿ ನಾನು ನಿನಗೆ ಹಂಗಿರು ಹಿಂಗಿರು ಅಂತ ಹೇಳಿ ನಾನೇ ತಪ್ಪು ಮಾಡ್ದೆ. ನಾನೇ ತಪ್ಪು ಮಾಡ್ದೆ. ನೀ ಹಂಗಿದ್ದೆ ಹಂಗೆ ಇರೋವ್ವ ತಾಯಿ. ಥ್ಯಾಂಕ್ ಯು. ತಾಯಿ ಮಗಳು ಇವರಿಬ್ಬರ ಪಾತ್ರ ಕಟ್ಟಿಕೊಡುವ, ಅಭಿನಯಿಸುವ ರೀತಿ ಮತ್ತು ಧ್ವನಿ ಎರಡೂ ಚೆನ್ನಾಗಿವೆ. ಇವರು ನಮ್ಮ ರೇಡಿಯೋಕ್ಕೆ ಬಹಳ ಉತ್ತಮವಾದಂಥ ಸಂಪನ್ಮೂಲ ವ್ಯಕ್ತಿಗಳಾಗ್ತಾರೆ. ಭಾವನಾತ್ಮಕವಾಗಿ ಎಲ್ಲ ಭಾವನೆಗಳನ್ನು ಹೊರಹೊಮ್ಮಿಸುತ್ತಾ ಇವರು ಈ ನಾಟಕದ ಮೂಲಕವಾಗಿ ಸಂದೇಶ ಕೊಟ್ಟಿದ್ದಾರೆ. ನಾವು ಎಷ್ಟೋ ಸಲ ವ್ಯಕ್ತಿಗಳನ್ನು ಹುಚ್ಚರನ್ನಾಗಿ ಮಾಡ್ತೀವಿ. ಅವ್ರು ಇರೋದಿಲ್ಲ, ಹುಚ್ಚಾಗಿ ಇರೋದಿಲ್ಲ. ಸಮಾಜ ಅವರನ್ನು ಹುಚ್ಚಾಗಿ ಮಾಡುತ್ತೆ. ಅವರಲ್ಲಿರ್ತಕ್ಕಂಥ ಆಸಕ್ತಿಯನ್ನು ಗುರುತಿಸಬೇಕು, ಕಲೆಯನ್ನು ಗುರುತಿಸಬೇಕು, ಅವರಲ್ಲಿ ಯಾವ ಶಕ್ತಿ ಇದೆ ಅನ್ನೋದನ್ನು ಗುರುತಿಸಿ ಪ್ರೋತ್ಸಾಹ ನೀಡಬೇಕು ಅನ್ನುವ ಸಂದೇಶವನ್ನು ಈ ನಾಟಕದ ಮೂಲಕವಾಗಿ ಕೊಟ್ಟಿರುವ ತಾಯಿ ಮತ್ತು ಮಗಳು ಇಬ್ಬರಿಗೂ ಇನ್ನೊಂದು ಸಲ ನಾವು ಅಭಿಮಾನದ ಚಪ್ಪಾಳೆ ತಟ್ಟಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ ಮುಂದಿನ ಕಾರ್ಯ. ಕುಮಾರಿ ಸೃಷ್ಟಿ ಶ್ರುತಿ PUC ಪ್ರಥಮ ವರ್ಷದ ವಿದ್ಯಾರ್ಥಿನಿಯರಿಂದ ಓ ದೇಶ ಅನ್ನುವಂಥ ಒಂದು ದೇಶಭಕ್ತಿಯ ಗೀತೆ. ಓ ದೇಶ ಮೇರೆ तेरी शान पे सदके कोई धन है क्या, तेरी धूल से बढ़ के, तेरी धूप से रोशन, तेरी हवा पे जिंदा, तू बाग है मेरा, मैं तेरा परिंदा, है अर्ज़ ये दीवाने की, जहाँ बोर सुहानी देखी, एक रोज वही मेरी शाम हो, कभी याद करे जो ज़माना, माटी पे मर मिट जाना, जिक्र में शामिल मेरा नाम हो, ओ देश मेरे तेरी शान पे सदके कोई धन है क्या, तेरी धूल से बढ़ के, तेरी धूप से रोशन,
तेरी हवा पे जिंदा, तू बाग है मेरा, मैं तेरा परिंदा, आंचल तेरा रहे माँ, रंग बिरंगा हो ऊंचा, आसमां से हो तेरा तिरंगा, जीने की इजाजत दे दे या हुक्म शहादत दे दे, मंजूर हमें जो भी तू चुने, रेशम का हो मधुशाला या कफन सिपाही वाला, ओढ़ेंगे हम जो भी तू बुने, ओ देश मेरे तेरी शान पे सदके कोई दन है क्या, तेरी धूल से बढ़ के, तेरी धूप से रोशन, तेरी हवा पे जिंदा, तू बाग है मेरा, मैं तेरा परिंदा. ಈ ದೇಶಭಕ್ತಿ ಗೀತೆಯನ್ನು ಭಾಳ ಸುಶ್ರಾವ್ಯವಾಗಿ ಸುಮಧುರವಾದ ಕಂಠದಿಂದ ಹಾಡಿರುವ ಈ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ದೇಶ ಎಲ್ಲಕ್ಕಿಂತ ದೊಡ್ಡದು, ನಮ್ಮ ರಾಷ್ಟ್ರವೇ ನಮಗೆ ದೇವರು. ಆದ್ದರಿಂದ ರಾಷ್ಟ್ರಗೀತೆ, ರಾಷ್ಟ್ರಭಕ್ತಿ ಗೀತೆ ಮತ್ತು ಈ ದೇಶ ಭಕ್ತಿಗೀತೆಯನ್ನು ಹಾಡಿರುವ ಈ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಈಗ ಮುಂದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮದ ಮುಕ್ತಾಯ ಹಂತ. ಕುಮಾರಿ ಭಾಗ್ಯ ಮತ್ತು ಗೀತಾ ಇವರಿಂದ ಒಂದು ಸುಂದರ ಗೀತೆ. ನೀನೆ ರಾಮ ನೀನೆ ಶ್ಯಾಮ ನೀನೆ ಅಲ್ಲ ನೀನೆ ಯೇಸು, ನೀನೆ ಕರ್ಮ ನೀನೆ ಧರ್ಮ ನೀನೆ ಮರ್ಮ ನೀನೆ ಪ್ರೇಮ, ನಿಮ್ಮ ಜೀವದ ಮಾಲೀಕ ನಾನು, ನಿಮ್ಮ ಪಾಲಿನ ಸೇವಕ ನಾನು, ನನಗೇನು ಹೆಸರಿಲ್ಲ, ಹೆಸರಲ್ಲಿ ನಾನಿಲ್ಲ, ಕಣ ಕಣ ಕಣದೊಳಗೆ ಕುಳಿತಿರುವೆ ಮುಕುಂದ ಮುರಾರೇ, ಮುಕುಂದ ಮುರಾರೇ, ಮುಕುಂದ ಮುರಾರೇ, ಮುಕುಂದ ಮುರಾರೇ. ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು, ಬೆಳೆ ನಡುವೆ ರೈತ ಬಸಿದ ಬೆವರಲಿರುವೆ ನಾನು, ಕೆಲಸ ನಿನದೆ ಫಲವು ನಿನದೆ ಛಲದ ಒಡೆಯ ನೀನು, ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು. ಬಿಡು ಮತಗಳ ಜಗಳ ಇದೇ ಕೆಲಸವು ಬಹಳ, ನನ್ನ ಒಲಿಸಲು ಮರುಳ ಇರೋ ಮಾರ್ಗವು ಸರಳ, ನನ್ನ ಸೇರಲು ದಾರಿಯು ನೂರು, ಅದಕ್ಕೆ ತಕ್ಕೆ ಈತ ಕರಾರು, ಅಣು 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 ಒಳಗೆ ಕುಳಿತಿರುವೆ ಮುಕುಂದ ಮುರಾರೇ, ಮುಕುಂದ ಮುರಾರೇ, ಮುಕುಂದ ಮುರಾರೇ, ಮುಕುಂದ ಮುರಾರೇ. ಮೌಲಾ ಮೇರೆ ಮೌಲಾ ಮೇರೆ ಮೌಲಾ, ಮೌಲಾ ಮೌಲಾ ಮೇರೆ ಮೌಲಾ ಮೇರೆ ಮೌಲಾ, ಮೌಲಾ. ಯುಗದ ಯುಗದ ಮೃಗದ ಕದದ ಉಸಿರಲಿರುವೆ ನಾನು, ಕಡಲಾಲೆಯ ಮಳೆಯ ಹನಿಯ ಪರಮಾಣುವೆ ನಾನು, ಹೊಸದು ಹೊಸದು ಹೆಸರ ಹೊಸದು ಕರೆವೆ ನನ್ನ ನೀನು, ನನಗೂ ನಿನಗೂ ನಡುವೆ ನೀನೆ ಗೋಡೆ ಕಟ್ಟಿದವನು, ನಾ ಇರುವೆನು ಒಳಗೆ ನೀ ಹುಡುಕದೆ ಹೊರಗೆ, ಬಿಚ್ಚು ಮದದ ಉಡುಗೆ ನಡೆ ಬೆಳಕಿನ ಕಡೆಗೆ, ನಿಮ್ಮ ಜೀವದ ಮಾಲೀಕ ನಾನು, ನಿಮ್ಮ ಪಾಲಿನ ಸೇವಕ ನಾನು, ನನಗೇನು ಹೆಸರಿಲ್ಲ, ಹೆಸರಲ್ಲಿ ನಾನಿಲ್ಲ, ಕಣ ಕಣ ಕಣದೊಳಗೆ ಕುಳಿತಿರುವೆ ಮುಕುಂದ ಮುರಾರೇ, ಮುಕುಂದ ಮುರಾರೇ, ಮುಕುಂದ ಮುರಾರೇ, ಮುಕುಂದ ಮುರಾರೇ. ಈ ಕಣಕಣದಲ್ಲಿಯೂ ಆ ಭಗವಂತನಿದ್ದಾನೆ. ಯತ್ರ ಜೀವಃ ತತ್ರ ಶಿವ, ಈಶಾವಾಸ್ಯಮಿದಂ ಜಗತ್ ಸರ್ವಂ ಎಂಬುದನ್ನು, ಈ ತತ್ವವನ್ನು ಹಾಡಿನ ಮೂಲಕವಾಗಿ
ಹೇಳಿರುವ ಈ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಕುಮಾರಿ ಭಾಗ್ಯಶ್ರೀ ಮತ್ತು ಸಂಜನಾ ಸಂಗಡಿಗರಿಂದ ಲಿಂಗೈಕ್ಯ ಪರಮಪೂಜ್ಯ ಶರಣಬಸವಪ್ಪ ಅಪ್ಪ ಅವರಿಗೆ ನುಡಿ ನಮನಗಳನ್ನು ಸಲ್ಲಿಸುತ್ತಾ ಚಪ್ಪಾಳೆಯ ಒಂದು ಹಾಡನ್ನು ತುಂಬ ಸುಂದರವಾಗಿ ನಮ್ಮ ಮುಕ್ತಾಂಬಿಕಾ PU ಸೈನ್ಸ್ ಕಾಲೇಜಿನ ವಿದ್ಯಾರ್ಥಿನಿಯರು ಹಾಡ್ತಾ ಇದ್ದಾರೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ವಿಶ್ವವಿದ್ಯಾಲಯ ಕಟ್ಟಿಸಿದ ಅಪ್ಪಾಜಿಯವರಿಗೆ ಚಪ್ಪಾಳೆ, ಶರಣು ಎಂದು ನುಡಿಸಿರುವ ಅಪ್ಪಾಜಿಯವರಿಗೆ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ಶರಣ ಬಸವಗೆ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ಶರಣ ಬಸವಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಶಿಕ್ಷಣ ನೀಡುವ ಅಪ್ಪಾಜಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದಾಸೋಹ ನೀಡುವ ಶರಣರಿಗೆ ನಿಮಗಿದು ಗೌರವ ಚಪ್ಪಾಳೆ. ಸ್ತ್ರೀಯರಿಗೆ ಶಿಕ್ಷಣ ಕೊಡುತ್ತಿರುವ ಅಪ್ಪಾಜಿಯವರಿಗೆ ಚಪ್ಪಾಳೆ, ಸ್ತ್ರೀಯರಿಗೆ ಶಿಕ್ಷಣ ಕೊಡುತ್ತಿರುವ ಅಪ್ಪಾಜಿಯವರಿಗೆ ಚಪ್ಪಾಳೆ. ಜಯ ಶೌರ್ಯವ ಮೆರೆದಿರುವ ದಾಕ್ಷಣಿಯವ್ವಗೆ ಚಪ್ಪಾಳೆ, ಚಪ್ಪಾಳೆ ತಿರುವ ದಾಕ್ಷಣಿಯವ್ವಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಜ್ಞಾನ ಭಂಡಾರಿಯಾಗಿರುವ ಅಪ್ಪಾಜಿಯವರಿಗೆ ಚಪ್ಪಾಳೆ, ಶರಣ ಲೋಕದ ಸಾಧಕರೇ ನಿಮಗಿದು ಸ್ಫೂರ್ತಿಯ ಚಪ್ಪಾಳೆ. ಶಿಕ್ಷಣ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ, ಶಿಕ್ಷಣ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ. ನಾಡಿಗೆ ಅಪ್ಪನೇ ಆಗಿರುವ ದೊಡ್ಡಪ್ಪ ಅಪ್ಪಗೆ ಚಪ್ಪಾಳೆ, ಚಪ್ಪಾಳೆ 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 ಚಪ್ಪಾಳೆ. ಈ ಚಪ್ಪಾಳೆ ಗೀತೆಯ ಮೂಲಕವಾಗಿ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರಿಗೂ, ಪೂಜ್ಯ ಡಾಕ್ಟರ್ ಮಾತೆ ದಾಕ್ಷಾಯಣಿ ತಾಯಿಯವರಿಗೂ, ಪೂಜ್ಯ ದೊಡ್ಡಪ್ಪ ಅಪ್ಪನವರಿಗೂ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸಿರುವ ಈ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಕುರಿತಾಗಿ ಮತ್ತು ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡಿದ್ದಾರೆ, ಈ ಕಾರ್ಯಕ್ರಮ ಸಂಯೋಜನೆಗೊಳಿಸಿದ್ದಾರೆ ಈ ಕಾಲೇಜಿನ ಪ್ರಾಚಾರ್ಯರಾಗಿರುವ ಡಾಕ್ಟರ್ MR ಹುಗ್ಗಿ ಸರ್ ಅವರು ಈ ಕಾರ್ಯಕ್ರಮವನ್ನು ಕುರಿತಾಗಿ ಒಂದೆರಡು ಮಾತಾಡಬೇಕು ಎಂದು ಅವರಲ್ಲಿ ವಿನಂತಿ. ನಮ್ಮೆಲ್ಲರ ಆರಾಧ್ಯ ದೇವರಾದ ಶ್ರೀ ಶರಣಬಸವೇಶ್ವರಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ದಾಕ್ಷಾಯಣಿ ಅವ್ವಾಜಿಯವರ ಪಾದಕಮಲಕ್ಕೆ ನಮಸ್ಕರಿಸುತ್ತಾ, ಅದೇ ರೀತಿ ದೊಡ್ಡಪ್ಪ ಅಪ್ಪ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ನಮ್ಮ ಶಿವರಾಜ್ ಶಾಸ್ತ್ರಿ FM ಬ್ಯಾಂಡ್ ರೇಡಿಯೋ ಡೈರೆಕ್ಟರಾದ ಶಿವರಾಜ್ ಶಾಸ್ತ್ರಿಯವರ ಅವರ ಒಂದು ಸಲಹೆ ಮೇರೆಗೆ ಇದನ್ನು ಅವರು ಮೊದಲಿಗೆ ನಿಮ್ಮ ಕಾಲೇಜ್ ಕಡೆಯಿಂದ ಒಂದು ಪ್ರೋಗ್ರಾಮ್ ಕೊಡಬೇಕು ಅಂತ ಅಂದಿದ್ದರು. ಆದರೆ ನನಗೆ ಅನಿಸಿತ್ತು, ನಮ್ಮಲ್ಲಿ ಅನೇಕ ಮಕ್ಕಳು ಟ್ಯಾಲೆಂಟೆಡ್ ಇದ್ದಾರೆ, ಟೀಚರು ಟ್ಯಾಲೆಂಟೆಡ್ ಇದ್ದಾರೆ ಅಂತ ಅನಿಸಿತ್ತು. ಅದನ್ನು ನಮ್ಮ ಸೈನ್ಸ್ ಕಾಲೇಜಿನಲ್ಲಿ ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ಅದಕ್ಕೆ ನಾವು ಸ್ವಲ್ಪ ಹಿಂದೇಟು ಹಾಕಿದ್ದೇವೆ ಅನಿಸ್ತಾ. ಆದ್ರೂ ಕೂಡ ಪ್ರತಿ ವರ್ಷ, ಆದರೆ ಈ ವರ್ಷ ಅದನ್ನು ಈ ಪ್ರತಿಭೆಯನ್ನು ಹೊರಗೆ ತರಲು ಕಾರಣೀಭೂತರಾದಂಥ ಶಿವರಾಜ್ ಶಾಸ್ತ್ರಿಯವರಿಗೆ ನಮ್ಮ ಕಾಲೇಜು ವತಿಯಿಂದ ಮತ್ತು ನನ್ನ ವತಿಯಿಂದ, ನಮ್ಮ ಸಹೋದ್ಯೋಗಿಗಳ ವತಿಯಿಂದ ಮತ್ತು ವಿದ್ಯಾರ್ಥಿಗಳಿಂದ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಯಾಕಂತಂದರೆ ಇಂಥದ್ದು ಅಪಾರ್ಚುನಿಟಿ ಸಿಗೋದು ರೇರ್. ನಮ್ಮಲ್ಲಿದ್ದರೂ ಕೂಡ ಮತ್ತೊಬ್ಬರು ಒಂದು ಸ್ವಲ್ಪ ಫೋರ್ಸ್ ಬೇಕಾಗ್ತದೇನೋ ಅಂತ ಅನಿಸ್ತದೆ. ಅಂಥ ಫೋರ್ಸು ಶಿವರಾಜ್ ಶಾಸ್ತ್ರಿ ಅವ್ರ ಕಡೆಯಿಂದ ಬಂದಿತ್ತು. ಒಂದು ಅಪ್ಪಾಜಿಯವರ ಅಲ್ಲಿ ಒಡನಾಟದ ಇದ್ದಾಗ ಅಲ್ಲಿ ಅವ್ರ ಜೊತೆ ನಾವು ಬಹಳಷ್ಟು ಸಲ ಸಮಯ ಕಳೆದಿದ್ದೆವು. ಶಿವರಾಜ್ ಶಾಸ್ತ್ರಿ ನಾವು ಅವರು ಒಂದು ಸ್ಟ್ಯಾಂಡರ್ಡ್ ಇದು ಅಂತಿದ್ರು ಅಪ್ಪವ್ರು. ಏನು ಅಂತಂದರೆ ಇಲ್ಲಿದ್ದವ್ರಿಗೆಲ್ಲ ಸ್ವಲ್ಪ ಅವರಿಗೆ ಅಂತರ್ದೃಷ್ಟಿ ಕಡಿಮೆ, ಶಿವರಾಜ್ ಶಾಸ್ತ್ರಿಗೆ ಮಾತ್ರ ದೃಷ್ಟಿ ಇದೆ ಅಂತಂತಿದ್ರು. ಅಂದರೆ ಇದರ ಅರ್ಥ ನಾಲೆಜ್ ಕಣ್ಣಿದೆ ಅವರಿಗೆ ಅಂತ. ಅಂದರೆ ಅವರಿದ್ದರೂ ಕೂಡ ಇಂಥದ್ದನ್ನು ನಡೆಸ್ಕೊಂಡು ಹೋಗ್ತಾರಲ್ಲ. ಈ FM ಬ್ಯಾಂಡು ರೇಡಿಯೋ ನಡೆಸೋದು ಅಷ್ಟು ಸುಲಭವಲ್ಲ. ಅದರ ಜೊತೆಗೆ ಅವರು ಪಾಠ ಪ್ರವಚನ ಮತ್ತು ಇಂಥವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಈ ಸಮಾಜಕ್ಕೆ ಒಂದು ಬಹಳ ದೊಡ್ಡ ಕೊಡುಗೆಯನ್ನು
ಕೊಡ್ತಾ ಇದ್ದಾರೆ. ಎಲ್ಲ ರೀತಿಯಿಂದ ಪ್ರೋಗ್ರಾಮ್ಗಳನ್ನು ಏನು ಸಾಹಿತ್ಯಿಕವಾಗಿರ್ಬೋದು, ವೈಜ್ಞಾನಿಕವಾಗಿರ್ಬೋದು, ಮಕ್ಕಳ ಸಲುವಾಗಿರ್ಬೋದು, ಎಲ್ಲ ಜನರ ಏಳಿಗೆಗಾಗಿ ಅವರು ದುಡಿತಾ ಇದ್ದಾರಲ್ಲ. ಇನ್ನೊಂದು ವಿಷಯ ಏನಂತಂದರೆ, ನಮ್ಮ ಕಾಲೇಜಿನ ಬಗ್ಗೆ ಇನ್ನೂ ಹೇಳಬೇಕಂದ್ರೆ, ಇದು ನಡೆದು ಬಂದ ದಾರಿ. ಈ ಮುಕ್ತಾಂಬಿಕಾ ಕಾಲೇಜು ಸುಮಾರು 25 ವರ್ಷ ಹೋದ ವರ್ಷ ಏನು ಸಿಲ್ವರ್ ಜೂಬ್ಲಿ ಆಚರಿಸಿಕೊಂಡಿತ್ತು. ಆದರೆ ಮೊದಲಿಗೆ ಸುಮಾರು 100 ಸ್ಟ್ರೆಂತ್ಲಿಂದ 100, 200, 300ಲಿಂದ ಈಗ ನಾವು ಎಷ್ಟು ಮುಟ್ಟಿದ್ದೇವೆ ಅಂದರೆ ಸುಮಾರು 800 ಸ್ಟ್ರೆಂತ್ ಇದೆ. ಅದರಲ್ಲಿ ಸುಮಾರು 50% ಸ್ಟೂಡೆಂಟ್ಸ್ ಅವರು ಎಲ್ಲಿ ತಾಲೂಕಾ, ವಿಲೇಜು, ಏನು ರೂರಲ್ ವೇರ್ಲಿಂದ ಬರ್ತಾಯಿದ್ದಾರೆ. ಅವರೆಲ್ಲರಿಗೂ ಇಲ್ಲಿ ಬರಲು ಕಾರಣವೇನಂತಂದರೆ, ಪೂಜ್ಯ ಅಪ್ಪಾಜಿಯವರೊಂದು ಮಾತು ಹೇಳ್ತಿದ್ರು, ಆ ಮಕ್ಕಳಿಗೆ ಹೆಚ್ಚಿಗೆ ಫೀಸ್ ಚಾರ್ಜ್ ಮಾಡಬೇಡ, ಹಾಸ್ಟೆಲ್ದು ಸ್ವಲ್ಪ ಅಂದ್ರೆ ಎಲ್ಲೇ ಹೋಗಲಿ ಇದರಷ್ಟು ಕಡಿಮೆ ಫೀಸು ಎಲ್ಲಿ ಇಲ್ಲ ಅಂತ ಅನಿಸ್ತದೆ, ಮತ್ತು ಇದರಷ್ಟು ಫೆಸಿಲಿಟೀಸ್ನೂ ಎಲ್ಲಿ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ನಮ್ಮಲ್ಲಿ ವಿಶೇಷ ಏನಂತಂದ್ರೆ ಹಾಸ್ಟೆಲ್ ಫೆಸಿಲಿಟೀಸ್ ಅಂದರೆ ಏನು, ಬಾತ್ರೂಮ್, ಟಾಯ್ಲೆಟ್ ರೂಮ್ ಅಲ್ಲಿ ಹಿಡ್ಕೊಂಡು ಕ್ಲೀನ್ ಮಾಡ್ತಾಯಿದ್ದಾರೆ. ನಾವೇ ಅವರ ಬಟ್ಟೆ ಒಗೆಯೋದಲ್ಲಿ, ಬಾತ್ರೂಮ್ ಕ್ಲೀನ್ ಮಾಡೋದಲ್ಲಿ, ಮತ್ತೆಂದು ಅವರಿಗೆ ರಾತ್ರಿ ಈವ್ನಿಂಗ್ ಕೋಚಿಂಗ್ ಆಗಲಿ, ಅವರಿಗೆ ಸ್ನ್ಯಾಕ್ಸ್ ಆಗಲಿ, ಯಾವುದೋ ಡಾಕ್ಟ್ರ್ ವ್ಯವಸ್ಥೆ ಆಗಲಿ, ಎಲ್ಲವೂ ವ್ಯವಸ್ಥೆ ಇದೆ, ಕ್ಲೀನ್ ಇದೆ. ಮತ್ತು ನಮ್ಮಲ್ಲಿ ವಿಶೇಷವಾಗಿ ಅಂತಂದ್ರೆ ನಮ್ಮ ಹಾಸ್ಟೆಲ್ ವಾರ್ಡನ್ ಮೇಡಮ್ ಮೋನಮ್ ಅವರು ತಮಗೆ ಎಲ್ಲ ಇಲ್ಲಿ ಇರ್ತಕ್ಕಂಥ ಸುಮಾರು 500 ಹುಡುಗರು ತಮ್ಮ ಮಕ್ಕಳ ಹಂಗೆ ನೋಡ್ಕೋತಾ ಇದ್ದಾರೆ. ಮತ್ತು ಇಷ್ಟು ಕ್ಲೀನ್ ಇದಿಲ್ಲ ಕಾಲೇಜ್ ಅಂದ್ರೆ ನೋಡಿದ ಕೂಡಲೇ ಎಟ್ ಎನಿ ಟೈಮ್ ಬಂದರೂ ಕೂಡ ಸೇಮ್ ವ್ಯವಸ್ಥೆ ಇರ್ತದೆ. ಬಹಳ ಕ್ಲೀನ್ ಅಚ್ಚುಕಟ್ಟಿದೆ. ನೀರು, ಡ್ರಿಂಕಿಂಗ್ ವಾಟರು, ಫಿಲ್ಟರ್ ವಾಟರ್ ಇದೆ. ಮತ್ತು 24 ಅವರ್ಸು ನಿಮಗೆ ಏನು ಬೇಕಾದಷ್ಟು ನಾವು ವಾಟರ್ ಯೂಸ್ ಮಾಡ್ಬೋದು. ಹಾಟ್ ವಾಟರ್ ಫೆಸಿಲಿಟೀಸ್ ಇದೆ. ಮತ್ತು ಅಲ್ಲಿದೆ ಪರಿಸರ, ಗಾರ್ಡನ್ ಇದೆ. ಭಾಳ ಚೆನ್ನಾಗಿ ಮಕ್ಕಳು ಸ್ವಲ್ಪ ಬೇಸರ ಆದರೆ ಒಂದು ಸ್ವಲ್ಪ ತಿರುಗಾಡ್ರೆ ಸಾಕು, ಅವರಿಗೆ ಮತ್ತೊಮ್ಮೆ ಪಾಸಿಟಿವ್ ಎನರ್ಜಿ ಬರ್ತದಂತ ಅನಿಸ್ತದೆ. ಹೀಗಾಗಿ ನಮ್ಮಲ್ಲಿ ಪಾಠ ಪ್ರವಚನ ಮಾಡುವ ನಮ್ಮ ಸಹೋದ್ಯೋಗಿಗಳು ಏನು ಟೀಚರ್ಸು ಒಳ್ಳೆಯ ಕ್ವಾಲಿಫೈಡ್ ಇದ್ದಾರೆ. ಮತ್ತು ಪ್ರತಿ ವರ್ಷ ಸುಮಾರು ಜನರು ಏನು ಇಂಜಿನಿಯರಿಂಗ್ ಹೋಗ್ತಾ ಇದ್ದಾರೆ, ಮೆಡಿಕಲ್ ಹೋಗ್ತಾ ಇದ್ದಾರೆ, ಅಗ್ರಿಕಲ್ಚರ್ ಮಾಡ್ತಾಯಿದ್ದಾರೆ, ಮತ್ತು ಈ ಫಾರ್ಮಸಿ, ಈ ಎಲ್ಲ ಹೈಯರ್ ಸ್ಟಡಿಗೆ ನಮ್ಮ ಮಕ್ಕಳು ಹೋಗ್ತಾ ಇದ್ದಾರೆ. ಅಂದ್ರೆ ಇದನ್ನು ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಇದು ಬಹಳ ಸುಸೂತ್ರವಾಗಿ ಇದನ್ನು ನಾವು ಪಾಠ ಪ್ರವಚನ ಮಾಡ್ತಾಯಿದ್ದೆವು. ಮಕ್ಕಳನ್ನು ಕೇಳ್ತಾ ಇದ್ದಾರೆ, ಪೇರೆಂಟ್ಸನ್ನು ಬರ್ತಾ ಇದ್ದಾರೆ. ಅವರಿಗೆ ಏನು ಅವರ ಮನಮುಟ್ಟೋ ಹಾಗೆ ಅಂದ್ರೆ ಮಕ್ಕಳನ್ನು ಫೀಡ್ಬ್ಯಾಕ್ ತಗೊಂಡು ಒಳ್ಳೆಯ ಟೀಚರ್ಸನ್ನ ಟ್ರೈನಿಂಗ್ ಕೊಟ್ಟು ಬಹಳ ಉತ್ತಮವಾದಂಥ ಅವರಿಗೆ ಎಜುಕೇಷನ್ ಕೊಡ್ತಾಯಿದ್ದೆವು. ಇದಕ್ಕೆಲ್ಲ ಕಾರಣೀಭೂತರಂದ್ರೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಅವ್ವಾಜಿಯವರು ಮತ್ತು ಪೂಜ್ಯ ದೊಡ್ಡಪ್ಪ ಅಪ್ಪಾಜಿಯವರು ಮತ್ತು ನಮ್ಮದು ಅಣ್ಣಾಜಿ ಬಸವರಾಜ ಅಣ್ಣಾಜಿಯವರು ಅವರ ಸಲಹೆ ಮೇರೆಗೆ ನಾವು ಮಾಡ್ತಾಯಿದ್ದೆವು. ಇದನ್ನು ನಾವು ಏನೇ ಕೇಳಿದ್ರು, ಯಾವುದೇ ಅಕಾಡೆಮಿಕ್ ಫೆಸಿಲಿಟೀಸ್ ಕೇಳಿದ್ರು ಪಟ್ಟಂತ ಶ್ಯಾಂಕ್ಷನ್ ಮಾಡಿಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಅವ್ರದ್ದು ಸಹಕಾರ ನಮ್ಗೆ ಭಾಳ ಇದೆ. ಅದರಂತೆ ನಮ್ಮಲ್ಲಿ ಕನ್ನಡ ಮೇಡಮ್ನವರು ಕೂಡ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನಾಗಲಿ, ಎಲ್ಲೇ ಸ್ಪೋರ್ಟ್ಸ್ ಆಗಲಿ, ಅವರ ಮಕ್ಕಳನ್ನು ಬಡಿದೆಬ್ಬಿಸಿ ಅವ್ರದ್ದಿರ್ತಕ್ಕಂಥ ಏನು ಪ್ರತಿಭೆ ಇದಲ್ಲ ಅದನ್ನು ಹೊರಗೆ ತೆಗೆಯಲು ಅವರು ಬಹಳ ಸತತ ಪ್ರಯತ್ನ ಮಾಡ್ತಾಯಿದ್ದಾರೆ. ಅವರು ಪಾಠ ಪ್ರವಚನ ಚೆನ್ನಾಗಿ ಮಾಡ್ತಾರೆ. ಆದರೆ ನಮಗೆಲ್ಲಕ್ಕಿಂತ ಅಂದ್ರೆ ನಮ್ಮ ಮೋನಮ್ ಮೇಡಮ್ ಅವ್ರಿಗೆ ನಾವು ಮತ್ತೊಮ್ಮೆ ಸ್ಪೆಷಲಾಗಿ ಥ್ಯಾಂಕ್ಸ್. ಯಾಕಂದರೆ 500 ಹುಡುಗರನ್ನ ಸಂಭಾಳಿಸೋದು ಅಷ್ಟು ಸರಳವಾದ ಕೆಲಸವಲ್ಲ. ಇದನ್ನು ಮಾಡಲು ಅನುಕೂಲ ಮಾಡಿಕೊಟ್ಟಂಥ ನಮ್ಮ ಏನು ಸಂಸ್ಥೆಗೆ ಮೊದಲು ಧನ್ಯವಾದ ಹೇಳ್ತೀನಿ. ಆಮೇಲೆ ಈ ಎಲ್ಲ ನಮ್ಮಲ್ಲಿರ್ತಕ್ಕಂಥ ನಮ್ಮ ಪ್ರತಿಭೆಯನ್ನು ಹೊರಗೆ ತರಲು ಕಾರಣೀಭೂತರಾದಂಥ ಶಿವರಾಜ್ ಶಾಸ್ತ್ರಿಯವರಿಗೆ ನಮ್ಮೆಲ್ಲರ ವತಿಯಿಂದ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ಪೆಷಲ್ ಧನ್ಯವಾದ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಇದುವರೆಗೂ ತಮ್ಮ ಅಂತರಾಳದ ನುಡಿಯನ್ನಾಡಿರುವ ಪ್ರೊಫೆಸರ್ ಹುಗ್ಗಿ ಸರ್ ಅವರಿಗೆ, ಪ್ರಾಚಾರ್ಯರಾದ ಡಾಕ್ಟರ್ ಹುಗ್ಗಿ ಸರ್ ಅವರಿಗೆ ಧನ್ಯವಾದಗಳು. ಒಳ್ಳೆಯ ಕಾರ್ಯಕ್ರಮವನ್ನು ತಾವೆಲ್ಲ ತಯಾರು ಮಾಡಿದ್ದೀರಿ. ವಿದ್ಯಾರ್ಥಿಗಳಲ್ಲಿ ಅದಕ್ಕೆ ನವೋನ್ಮೇಷ ಶಾಲಿ ಪ್ರತಿಭಾಮತಃ ಅಂತ ಅಂತಾರೆ. ಹೊಸದು ಹುಡುಕಬೇಕು. ವಿದ್ಯಾರ್ಥಿಗಳಲ್ಲಿ ಏನು ಅಡಕವಾಗಿದೆ, ಏನು ಹುದುಗಿದೆ ಅನ್ನೋದನ್ನು ನಾವೆಲ್ಲ ಹೊರಗೆ ತೆಗಿಬೇಕಾಗ್ತದೆ. ನಿಮ್ಮ ಪ್ರತಿಭೆಯನ್ನು ಕಟ್ಟುವುದಕ್ಕೆ, ಪ್ರತಿಭೆಯನ್ನು ಒಂದು ಅನಾವರಣಗೊಳಿಸುವುದಕ್ಕೆ ಇದೊಂದು ಅಂತರ್ವಾಣಿ ಸಮುದಾಯ ರೇಡಿಯೋ ಕೇಂದ್ರ 16 ವರ್ಷಗಳ ಹಿಂದೆಯೇ ಪೂಜ್ಯ ಅಪ್ಪವರು ಸ್ಥಾಪನೆ ಮಾಡಿದ್ದಾರೆ. ಅನೇಕರು ಬಂದು ಇಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ಹೊರಗಿನವರಿಗೆ ಅನೇಕರಿಗೆ ಗೊತ್ತಿದೆ. ನಮ್ಮ ಕೇಳುಗರು ರಾಯಚೂರು ಜಿಲ್ಲೆಯಲ್ಲಿದ್ದಾರೆ,
ಬೆಳಗಾವಿ ಜಿಲ್ಲೆಯಲ್ಲಿದ್ದಾರೆ ಮತ್ತು ಬೆಂಗಳೂರಿನಿಂದಲೂ ನಮಗೆ ಕರೆಗಳು ಬರ್ತಾ ಇರ್ತವೆ. ಆ್ಯಪ್ ಮೂಲಕವಾಗಿ ನಿಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇರ್ತೀವಿ ಅಂಥೇಳಿ. ಆದರೆ ಎಷ್ಟೋ ಸಲ ಹಿತ್ತಲಾಗಿನ ಗಿಡ ಮದ್ದಲ್ಲ ಅನ್ನುವ ರೀತಿ ಒಳಗಡೆ ಅದು ಸಮಾಜದಲ್ಲಿ ಆಗಿರ್ತದೆ. ಆದ್ದರಿಂದ ತಾವು ಕೂಡ ಆಗಾಗ ಕಾರ್ಯಕ್ರಮವನ್ನು ಕೇಳ್ತಾ ಇರ್ರಿ, ಆಗಾಗ ಕಾರ್ಯಕ್ರಮ ಕೊಡ್ತಾ ಇರ್ರಿ. ಇದು ನಿಮ್ಮ ರೇಡಿಯೋ ಇದೆ, ಸಮುದಾಯ ರೇಡಿಯೋ ಅಂತಾರೆ. ಇದು ಒಬ್ಬೊಬ್ಬರು ರೇಡಿಯೋ ಅಲ್ಲ, ಇದು ನಿಮ್ಮ ರೇಡಿಯೋ ಇದೆ. ನೀವೆಲ್ಲರೂ ಇದನ್ನು ಬೆಳೆಸ್ತಕ್ಕಂಥವ್ರು. ಹಾಗಾಗಿ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ತಾವೆಲ್ಲ ಮಾಡಿದ್ದೀರಿ. ನಿಜವಾಗಿಯೂ ಬಹಳ ಒಳ್ಳೆಯ ಕಾರ್ಯಕ್ರಮ ಇವತ್ತು ತಾವೆಲ್ಲ ನಡೆಸಿಕೊಟ್ಟಿದ್ದೀರಿ. ಈಗ ಜಗದೇವಿ ಮೇಡಮ್ ಅವರು ಮುಂದಿನ ನಿರೂಪಣೆಯನ್ನು ನೆರವೇರಿಸಬೇಕು. ಧನ್ಯವಾದಗಳು ಸರ್ ಅವರಿಗೆ. ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದ ಹಾಗೆ ಅಂತರ್ವಾಣಿ ಸಮುದಾಯ ಕೇಂದ್ರ 90.8 ಈಗಾಗಲೇ ಶಿವರಾಜ್ ಶಾಸ್ತ್ರಿ ಸರ್ ಅವರು ತುಂಬ ಮನದಾಳದ ಮಾತನ್ನು ಮನಮುಟ್ಟುವಂತೆ ಹೇಳಿದ್ದಾರೆ. ಈ ಒಂದು ಕಾರ್ಯಕ್ರಮ ಹೀಗೆ ನಿರಂತರವಾಗಿರಲಿ. ಜೊತೆಗೆ ಸರ್ವ ಅಪ್ಪಾಜಿ ಅವ್ವಾಜಿಯವರ, ದೊಡ್ಡಪ್ಪ ಅಪ್ಪ ದೇಶಮುಖ್ ಅಣ್ಣಾಜಿಯವರ ಒಂದು ಮಾರ್ಗದರ್ಶನದ ಮೇರೆಗೆ ಈ ಎಲ್ಲ ಚಟುವಟಿಕೆಗಳು ನಮ್ಮ ಸಂಸ್ಥೆಯಲ್ಲಿ ನೆರವೇರ್ತಾನೆ ಇವೆ. ಇಂದಿನ ಈ ಕಾರ್ಯಕ್ರಮ ಒಂದು ನಡೆಸಿಕೊಡುವುದಕ್ಕೆ ನಮ್ಮ ಪ್ರಾಚಾರ್ಯರಿಗೂ, ವಾರ್ಡನ್ ಮೇಡಮ್ ಅವರಿಗೂ, ನಮ್ಮೆಲ್ಲರಿಗೂ ಮತ್ತು ಮುದ್ದು ಮಕ್ಕಳೆಲ್ಲರಿಗೂ ಸಹ ಅವರು ತುಂಬ ನಮಗೆ ಕರೆಗೆ ಹೋಗೊಟ್ಟು ನಾವು ಬರ್ತೀವಿ ಸರ್ ಅಂದಾಗ ಒಳ್ಳೆಯ ಒಂದು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅವರ ಒಂದು ತಂಡದಲ್ಲಿ ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಸರ್ ಅವರಾಗಿರ್ಬೋದು, ಕುಮಾರ್ ಸಂದೀಪ್ ಅವರು ನಿನ್ನೆಯಿಂದನೂ ಸಹ ನಮಗಾಗಿ ತುಂಬ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಕುಮಾರಿ ಖುಷಿ ಅವರು ಸಹ ಮತ್ತು ಅವರು ಸಹ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಶರಣರ ವತಿಯಿಂದ, ಸಂಸ್ಥೆಯ ವತಿಯಿಂದ, ಪ್ರಾಚಾರ್ಯರ ವತಿಯಿಂದ, ತಮ್ಮೆಲ್ಲರ ವತಿಯಿಂದ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈಗಾಗಲೇ ಮಕ್ಕಳು ಒಂದು ಅಡ್ವರ್ಟೈಸ್ ಮೂಲಕವಾಗಿರ್ಬೋದು, ಪ್ರತಿಯೊಂದು ಒಂದು ಕಿರುನಾಟಕದ ಮೂಲಕ ನಮ್ಮ ಮುಕ್ತಾಂಬಿಕಾ PU ಸೈನ್ಸ್ ಕಾಲೇಜಿನ ಬಗ್ಗೆ ತುಂಬ ಚೆನ್ನಾಗಿ ಮನಮುಟ್ಟುವಂತೆ ಹೇಳಿದ್ದಾರೆ. ಶಿವರಾಜ್ ಶಾಸ್ತ್ರಿ ಸರ್ ಅವರು ಸಹ ನಮ್ಮ ಕಾಲೇಜಿನ ಆವರಣದ ಮೂಲಕ ಹೋಗುವಾಗ ಸಾಕಷ್ಟು ಸಾರಿ ನಿಂತು ನಮ್ಮ ಪ್ರೇಯರ್ ಸಾಂಗ್ ಆಗಿರ್ಬೋದು, ಅಲ್ಲಿನ ವ್ಯವಸ್ಥೆ ಆಗಿರ್ಬೋದು, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ವಿವಿಧ ಒಂದು ರಾಜ್ಯಗಳಿಂದ, ಜಿಲ್ಲೆಗಳಿಂದನೂ ಸಹ ಒಂದು CET ನೀಟ್ ಕೋಚಿಂಗ್ ಬಗ್ಗೆ ಸರ್ ಅವರು ಕರೆಸಿ ಮಕ್ಕಳಿಗೆ ಅದರ ಒಂದು ಡಾಕ್ಟರ್ ಮೆಡಿಕಲ್ CETಗಾಗಿರ್ಬೋದು, ಇಂಜಿನಿಯರಿಂಗ್, ಕೃಷಿ ಕ್ಷೇತ್ರ, ಇಂಥ ವೈವಿಧ್ಯಮಯ ಕ್ಷೇತ್ರಗಳಿಗೆ ಮಕ್ಕಳು ಹೋಗಲಿ ಅನ್ನುವ ಉದ್ದೇಶದಿಂದ ಅವ್ವಾಜಿ ಅವರ ಮಾರ್ಗದರ್ಶನದೊಂದಿಗೆ ಈ ಒಂದು ಎಲ್ಲ ಚಟುವಟಿಕೆಗಳು ನಮ್ಮ ಕಾಲೇಜಿನಲ್ಲಿ ನಡೀತಾ ಇವೆ. ಸುಂದರವಾದ ಕೈತೋಟದ ವ್ಯವಸ್ಥೆ ಇದೆ. ಜೊತೆಗೆ ಹೆಣ್ಣು ಮಕ್ಕಳಿಗಾಗಿಯೇ ಇರುವಂಥ ವಿಶೇಷ ಕಾಲೇಜ್ ನಮ್ಮದಾಗಿದೆ. ಈಗಾಗಲೇ ಹೇಳಿದ ಹಾಗೆ ಹೆಣ್ಣು ಮಕ್ಕಳ ಕಾಲೇಜು, ಜೊತೆಗೆ ಹೆಣ್ಣು ಮಕ್ಕಳೇ ಇರುವಂಥ ಉಪನ್ಯಾಸಕ ವೃಂದ, ಜೊತೆಗೆ ಉತ್ತಮವಾದಂಥ ಆಹಾರ ವಿಹಾರದ ವ್ಯವಸ್ಥೆಯೂ ಇದೆ. ಮತ್ತು ಈವ್ನಿಂಗ್ ಕ್ಲಾಸ್ ವ್ಯವಸ್ಥೆ, ಸ್ನ್ಯಾಕ್ಸ್ ವ್ಯವಸ್ಥೆ, ಇದೆಲ್ಲರೂ ಜೊತೆಗೆ ಹಿರಿಯರ ಮಾರ್ಗದರ್ಶನದೊಂದಿಗೆ ನಮ್ಮ ಕಾಲೇಜು ಸತತವಾಗಿ ನಡೀತಾ ಇದೆ. ಈ ವರ್ಷ ನಮ್ಮ ಕಾಲೇಜಿಗೆ 25 ವರ್ಷಗಳ ಒಂದು ಯೌವನದ ಒಂದು ಮಡಿಲನ್ನು ಅಥವಾ ಯೌವನದ ಒಂದು ತಾರುಣ್ಯದ ಅವಸ್ಥೆಯಲ್ಲಿ ನಮ್ಮ ಮುಕ್ತಾಂಬಿಕಾ ಅವ್ವಾಜಿಯವರ ಕಾಲೇಜು ಇದೆ ಅನ್ನುವಂಥ ಹೆಮ್ಮೆ ವಿಷಯ ನಮ್ಮದಾಗಿದೆ. ಈ ಒಂದು ಸುಂದರ ಒಂದು ವರ್ಷಕ್ಕೆ ನಾವಿವತ್ತು ಈ ವರ್ಷ ಪಾದಾರ್ಪಣೆ ಮಾಡುತ್ತಾ ಒಳ್ಳೆಯ ವ್ಯವಸ್ಥೆಯಿಂದ ನಾವಿವತ್ತು ಕಾಲೇಜನ್ನು ನಡೆಸ್ತಾ ಇದ್ದೇವೆ. ಎಲ್ಲ ಒಂದು ಜನತೆಗೆ ಒಂದು ಮತ್ತೆ ಈ ಒಂದು ಕಿರುನಾಟಕದ ಮೂಲಕ, ಅಡ್ವರ್ಟೈಸ್ ಮೂಲಕ ಹೇಳಿದ್ದಾರೆ. ಎಲ್ಲರೂ ಮತ್ತೊಮ್ಮೆ ಮಗದೊಮ್ಮೆ ಈ ವರ್ಷವೂ ಸಹ ಸುಮಾರು ಸಂಖ್ಯೆಯಲ್ಲಿ, ಈ ವರ್ಷದಲ್ಲಿ ನಮಗೆ ಸುಮಾರು 800 ವಿದ್ಯಾರ್ಥಿನಿಯರು ಓದ್ತಾ ಇದ್ದಾರೆ. ಹಾಸ್ಟೆಲಲ್ಲಿಯೂ ಸಹ 700ಕ್ಕಿಂತ ಅಧಿಕ ಮಕ್ಕಳು ವಸತಿಯನ್ನು ಪಡೆದಿದ್ದಾರೆ. ಅವರೆಲ್ಲರಿಗೂ ಶರಣ ಒಳ್ಳೆಯದು ಮಾಡಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ನಡೆಸಲು ನಮಗೆ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಸರ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಶರಣಾರ್ಥಿಗಳು, ಧನ್ಯವಾದಗಳು. ಇದುವರೆಗೆ ಮುಕ್ತಾಂಬಿಕಾ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ಈ ಕಾಲೇಜಿನಿಂದ ವೈವಿಧ್ಯಮಯವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೇಳಿದ್ರಿ. ಈ ಕಾರ್ಯಕ್ರಮದ ನಿರ್ದೇಶನ ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಹೇರೂರ್. ಈ ಕಾರ್ಯಕ್ರಮದ ನಿರೂಪಣೆ ಮಾಡಿರ್ತಕ್ಕಂಥವರು ಶ್ರೀಮತಿ ಜಗದೇವಿ ಮೇಡಮ್. ಈ ಕಾರ್ಯಕ್ರಮದ ಸಹಯೋಗ ಶ್ರೀಮತಿ ಮೌನಮ್ಮ ಮೇಡಮ್. ಮತ್ತು ಈ ಕಾರ್ಯಕ್ರಮದ ಎಲ್ಲ ಉಸ್ತುವಾರಿಯನ್ನು, ಮಾರ್ಗದರ್ಶನವನ್ನು ನಿರ್ವಹಿಸಿರುವವರು ಕಾಲೇಜಿನ ಪ್ರಾಚಾರ್ಯರಾಗಿರುವ ಡಾಕ್ಟರ್ MR ಹುಗ್ಗಿ ಸರ್ ಅವರು. ಈ ಕಾರ್ಯಕ್ರಮದ ತಯಾರಿಯಲ್ಲಿ, ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡುವಲ್ಲಿ ತಮ್ಮ ಸಹಯೋಗವನ್ನು ನೀಡಿರುವ, ಸಹಕಾರವನ್ನು ನೀಡಿರುವ ಇಲ್ಲಿ ಭಾಗವಹಿಸಿರ್ತಕ್ಕಂಥವರು ಶ್ರೀ ಸಂದೀಪ್ ಅವರು ಮತ್ತು ಖುಷಿಯವರು. ಇವರಿಬ್ಬರು ಅಂತರ್ವಾಣಿಯ ಸಿಬ್ಬಂದಿ ವರ್ಗದವರು. ಇವರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ತಮ್ಮ ಅನೇಕ ಒತ್ತಡಗಳ ನಡುವೆ ಈ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ, ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿ ಸುಂದರವಾದಂಥ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವ ನಿಮ್ಮೆಲ್ಲರಿಗೂ
ಇನ್ನೊಮ್ಮೆ ಧನ್ಯವಾದಗಳು. ಸಕಲರಿಗೂ ಶರಣಾರ್ಥಿಗಳು.